ಗೊತ್ತಿಲ್ಲ. ನನಗೆ ತುಂಬಾ ಸಂತೋಷಿಯಾಗಿದೆ. ಇವತ್ತು ನನ್ನ ಕೈಯಿಂದಲೇ ಏನಾದರೆ ಆಗಲೇಬೇಕು. ಶಿವಪ್ಪ, ಅದಕ್ಕೆ ನನಗೆ ಸಂತೋಷದ ನಗು ನನಗೆ ಬರುತ್ತದೆ. ಶಿವಪ್ಪ, ಆ ಶಿವಪ್ಪನ ಹೆಂಡತಿ ಪಾರ್ವತಿ ಎಲ್ಲಿ ಸಿಗ್ತಾಳೆ ಹೇಳ ಮಗನೇ? ಗೌಡ್ರ, ಆ ಶಿವಪ್ಪನ ಹೆಂಡತಿ ಸತಿ ಸಾವಿತ್ರಿ ಅಂತಕ್ಕಿ ನಿಮಗೆಲ್ಲಿ ಸಿಗ್ಬೇಕ್ರಿ ಅಪ್ಪ? ಈಗ ತಿಳಿದ್ ನೋಡ್ರಿ, ಇದೇ ದಾರಿ ಹಿಡಿದು ಆಳಿ ದೇವರ ಗುಡಿಗೆ ಹೋಗ್ತಿಡ್ರಿ. ನಿತ್ಯ ನೇಮ ಅಲ್ಲಿ ಈ ಕಾಡೆ ಬರ್ತಿಡ್ತಿಡ್ರಿ. ಅಲ್ಲಿ ನೋಡ್ರಿ ಗೌಡ್ರ, ಬರಂಗ್ ಕಾಣಿಸ್ತಾಳ ನೋಡ್ರಿ, ಬರಂಗ್ ಕಾಣಿಸ್ತಾಳ ಆಲಿ. ಗೌಡ್ರ, ನೀವು ಕೆಲ್ಸ ಮುಗಿದ್ರಿ. ನಾ ಇಲ್ಲೇ ಹನುಮಪ್ಪನ ಗುಡಿಯಿಂದ ಬರ್ತೀನಿ. ಅಕ್ಕಿ ಸುಖ ಉಣ್ರಿ, ಅಕ್ಕಿ ಬರ್ತಾವ್ರಿ ಇಲ್ಲೇ. ನಡಿಲ್ ನಿಮ್ ಚತುರಂಗದ ಆಟ. ನಾ ಬರ್ತೀನಿ ಗೌಡ್ರ, ಟಾಟಾ. ಹೋಗು ಶಿವ, ಹೋಗು. ಈ ಅಕ್ಕಿ ಸುಖ ನಾನು ಉಂಡು ಬರುತ್ತೇನೆ. ಗೌಡ್ರ, ನಾ ಬರ್ತೀನಿ. ನೀವು ಅಕ್ಕಿ ಸುಖ ಉಂಡು ಬರ್ತೀರೋ ಏನ್ ಅಕ್ಕಿನ ಕೈಲಿ ಕಪಾಳ ಗಟ್ಟಿ ಹೊಡ್ಕೊಂಡು ಬರ್ತೀರಿ? ಈ ವರದೇಗವನ ಕಾಮದ ಜಾಲ ನಿಂದಿಸಲು ಯಾರಿಂದಲೂ ಸಾಧ್ಯ ಇಲ್ಲ. ಕ್ಷಣಕ್ಕೂ ಆ ಪಾರ್ವತಿ ಕಾಮದಾಶ ಹೆಚ್ಚಿಗಾಗುತ್ತದೆ. ಇನ್ನು ನನ್ನ ಕೈಗೆ ಸಿಕ್ಕರೆ ಬಿಡಲಾರೆ. ಪಾರ್ವತಿ, ಇವತ್ತು ಮುಗಿತ್ತು ನಿನ್ನ ಶೀಲತೆ. ಹೋ, ನಾಗರಾವಿನಂತೆ ಹೋಗುವ ಹೆಣ್ಣೆ, ಸ್ವಲ್ಪ ನಿಲ್ಲಬಾರದೆ? ಯಾರು ನೀವು? ದಾರಿಯಲ್ಲಿ ನನ್ನನ್ನು ತಡಿತಾ ಇದ್ದೀರಲ್ಲ. ನಾನು ಯಾರೆಂಬುದನ್ನು ಗೊತ್ತಿಲ್ಲ ನಿನಗೆ. ಈ ಸತ್ತ ಹತ್ತೂರಿನ ಒಡೆಯ ವರದೇಗೌಡ. ನೀವು ಯಾರಾದ್ರೆ ನನಗೇನು? ನಾನು ದೇವಸ್ಥಾನಕ್ಕೆ ಹೋಗ್ಬೇಕು, ಹೋಗೋದಕ್ಕೆ ದಾರಿ ಬಿಡಿ. ದೇವರು, ಈ ಸುತ್ತ 10 ಹಳ್ಳಿ ಜನ ಈ ವರದೇಗೌಡನೊಂದು ದೇವರೊಂದು ಕೈ ಮುಗಿಯುತ್ತಿರುವಾಗ ನೀನು ಯಾವ ದೇವರಿಗೆ ಹೋಗ್ತವಲೇ ಹೆಣ್ಣೆ? ನೋಡಿ, ನಿಮ್ಮ ಕೈ ಮುಗಿದು ಬೇಡ್ಕೊಳ್ತೀನಿ. ಪರಸ್ತ್ರೀ ಹೆಣ್ಣು ಮಕ್ಕಳನ್ನು ಈ ರೀತಿ ದಾರಿಯಲ್ಲಿ ನಿಂತ್ಕೊಂಡು ಮಾತನಾಡೋದು ನಿಮ್ಮಂತರಿಗೆ ಸರಿಯಲ್ಲ. ಹುಚ್ಚ ಹೆಣ್ಣೆ, ಎಣ್ಣೆ ಹಚ್ಚಿ ತಿಳಿಬಾಚುವಾಗ ಮನ ಬಿಚ್ಚಿ ಮಾತನಾಡದೆ ಹೋಗುತ್ತಿಲ್ಲೇ ನನ್ನ ಅರಗಿಣಿಯೇ. ನೋಡಿ, ಹಿಂದೆ ಹೇಳಿದ್ದು ಮತ್ತೆ ಮತ್ತೆ ನಿಮಗೆ ಅದನ್ನೇ ಮಾತು ಹೇಳ್ತಾ ಇದ್ದೀನಿ. ಪರಸ್ತ್ರೀ ಹೆಣ್ಣು ಮಕ್ಕಳನ್ನು ಈ ರೀತಿ ತಡೆದು ಮಾತಾಡೋದು ಒಳ್ಳೇದಲ್ಲ. ಅದಕ್ಕಾಗಿ ನಿಮ್ಗೆ ಹೇಳ್ತಾ ಇರೋದು, ಈ ಹೆಣ್ಣು ಮಕ್ಕಳನ್ನು ಈ ರೀತಿ ಕಾಡುವುದನ್ನು ಬಿಟ್ಟು ಹೋಗೋದಕ್ಕೆ ದಾರಿ ಬಿಡಿ ಅಂತ. ಮತ್ತೆ ಮತ್ತೆ ದಾರಿ ಬಿಡು ಅಂತ ನಡೆಯಂತೆ ಯಾಕೆ ನರರ ಕೊಳೆಗಳೇ ಚಿನಾಲಿ? ನಿನ್ನನ್ನು ಮನಸಾರೆ ಮುದ್ದಾಡದೆ ಬಿಡಲಾರೆ. ನಿನ್ನ ಮನಚಿತ್ತರು ತೆಗೆದುಕೋ ಈ ಮಲ್ಲಿಗೆನು. ಈ ಮಲ್ಲಿಗೆಯನ್ನು ಮುಡಿದುಕೊಂಡು ನಗುತ್ತ ನನ್ನನ್ನು ಅಪ್ಪಿಕೊಂಡು ಬಾರಲೇ ಹೆಣ್ಣೆ. ಬಾಯಿ ಮುಚ್ಚೋ ನೀಚ, ಸುಮ್ಮನಿದ್ರೆ ಬಾಯಿ ಬಂದಾಗೆ ಮಾತಾಡ್ತಿದ್ಯಾ ಏನು? ನಾನು ನೀನು ಕೊಡ್ತಿರೋ ಮಲ್ಲಿಗೆ ಹೂವನ್ನು ಮುಡಿದುಕೊಂಡು ನೀನು ಹೇಳಿದಾಗೆ ನಾನು ಕೇಳ್ಬೇಕಾ? ಅಂದ್ರೆ ನಾನೇನು ಹಾದಿ ಬಿಟ್ಟ ಹಾದರದ ಹೆಣ್ಣಂತೆ ತಿಳ್ಕೊಂಡಿದ್ದೆ ನನ್ನ? ನೋಡು, ಒಳ್ಳೆ ಮಾತಿಂದ ಹೇಳ್ತಾ ಇದ್ದೀನಿ, ಇಲ್ಲಿಂದ ಹೊರಟು ಹೋಗು. ನೀನು ಪರ ಹೆಣ್ಣು ಮಕ್ಕಳನ್ನು ಈ ರೀತಿ ಮಾತಾಡ್ತಿದ್ಯಾ ಅಂದ್ಮೇಲೆ ನೀನೆಂತ ತಾಯಿ ಗಂಡ? ಅಷ್ಟೇ ಅಲ್ಲ, ನಿನ್ನ ತಾಯಿ ನಿನಗೆ ಜನ್ಮ ಕೊಟ್ಟಿದ್ದಾಳಲ್ಲ, ಆ ನಿನ್ನ ತಾಯಿ ಅದೆಂತ ಪಾಪಿಷ್ಟೆ. ನಾಲಿಗೆ ಮಾತಾಡಲೇ
ನನ್ನ ತಾಯಿ ಬಗ್ಗೆ ಮಾತನಾಡಲು ಎಷ್ಟು ಧೈರ್ಯ ನಿನಗೆ? ಈ ಸುತ್ತೂರಿನ ವರದೇಗೌಡಂದರೆ ನನ್ನ ತಾಯಿ ಬಗ್ಗೆ ಮಾತನಾಡಲು ಲೇ ಜಾರಣಿ, ಇವತ್ತು ಮುಗಿತು ನಿನ್ನ ಶೀಲದ ಕತೆ. ನೋಡಿ, ನಿಮ್ಮ ಕೈ ಮುಗಿದು ಬೇಡ್ಕೊಳ್ತೀನಿ. ನನ್ನನ್ನು ನಿಮ್ಮ ತಂಗಿ ಅಂತ ತಿಳ್ಕೊಂಡು ದಯವಿಟ್ಟು ಬಿಟ್ಟು ಬಿಡಿ. ನಿಮ್ಮ ಕೈ ಮುಗಿತೀನಿ. ತಂಗಿ ಹೊರಗಡೆ ಅಣ್ಣ ತಂಗಿ ಎಂದು ನಟಿಸಿ ಯಾರೂ ಇಲ್ಲದ ಸಮಯದಲ್ಲಿ ಕಾಮದಾಸೆ ತೋರಿಸಿಕೊಳ್ಳುವ ಹೆಣ್ಣು ಇಷ್ಟಿಲ್ಲ. ಈ ನಿನ್ನ ಹಳ್ಳಿಯ ಸಮಾಜದಲ್ಲಿ ಗಂಡನಿದ್ದರು ಮತ್ತೊಬ್ಬ ಮಿಣ್ಣನ ಜೊತೆ ಬಾಳುವ ರಂಡರು ಎಷ್ಟಿಲ್ಲ ಈ ನಿನ್ನ ಸಮಾಜದಲ್ಲಿ. ಅದು ಅಲ್ಲದೆ ಕಟ್ಟಿಕೊಂಡ ಗಂಡನನ್ನು ಬಂದು ಮಿಣ್ಣನ ಜೊತೆ ಸಂಸಾರ ನಡೆಸುವ ಹಾದರಗಿದ್ದರೆ ಎಷ್ಟಿಲ್ಲ ಈ ಹಳ್ಳಿಯ ಸಮಾಜದಲ್ಲಿ. ಬಾಯಿ ಮುಚ್ಚೋ ನೀಚ, ಹೆಚ್ಚಿಗೆ ಮಾತಾಡಬೇಡ. ನೋಡು, ಹೆಣ್ಣು ಮಕ್ಕಳ ಬಗ್ಗೆ ಇಷ್ಟೊಂದು ಕೀಳಾಗಿ ಮಾತಾಡ್ತಿದೆಯಲ್ಲ, ನೀನೇ ತಿಳಿದುಕೊಂಡ ಹಾಗೆ ಎಲ್ಲ ಹೆಣ್ಣು ಮಕ್ಕಳು ಒಂದೇ ಅಂತ ತಿಳ್ಕೊಬೇಡ. ಅದನ್ನು ತಿಳಿದುಕೊಂಡು ನನ್ನನ್ನು ಮುಟ್ಟಲು ಬಂದೆ ಆದ್ರೆ ನಿನಗೆ ಚಪ್ಪಲಿಂದ ಪೂಜೆ ಮಾಡಬೇಕಾದಿತ್ತು. ಎಚ್ಚರ. ಗಪ್ಪಿರಲೇ ಬಪ್ಪು ಹೆಣ್ಣೆ, ನನಗೆ ಎತ್ತರ ಹೇಳುತ್ತಲೇ ಚಿನಾಲಿ. ಸುಮ್ಮನೆ ತಡ ಮಾಡದೆ ನನ್ನನ್ನು ದಬ್ಬಿಕೋ. ಏಯ್, ದೂರ ನಿಂತು ಮಾತಾಡೋ ನೀಚ. ನನಗೆ ಪ್ರಾಣದ ಅಂಜಿಕೆಯನ್ನು ತೋರಿಸ್ತಾ ಇದೆಯಾ? ನನ್ನ ಪ್ರಾಣಕ್ಕಾಗಿ ನನ್ನ ಮಾನವನ್ನು ಕಳ್ಕೊಳ್ಳುವಂತ ಹೆಣ್ಣು ನಾನಲ್ಲ. ನೀನೇನಾದ್ರೂ ನನ್ನನ್ನು ಮುಟ್ಟಲು ಬಂದೆ ಆದ್ರೆ ನೆರೆ ಹೊರೆಯರನ್ನು ಕೂಗಿ ಕರಿತೀನಿ. ಕೂಗು, ನಿನ್ನ ಗಂಟಲ ಅರಿವನ್ನು ಕೂಗು. ನಿನ್ನ ಗಂಟಲ ನರ ಹರಿದುಕೊಂಡರೂ ನಿನ್ನನ್ನು ಯಾರು ಬಿಡಿಸಲು ಬರುವುದಿಲ್ಲ. ಒಂದು ವೇಳೆ ಯಾರಾದರೂ ಬಂದರೂ ಈ ಚಲ್ಲಾಟ ನಡೆಸಿದ ಶರಪದ ಕೈಯಲ್ಲಿ ಸಿಕ್ಕರೆ ಅವರನ್ನು ಕ್ಷಣದಲ್ಲಿ ಮುಗಿಸಿ ಬಿಡುತ್ತೇನೆ. ಬಾರಲೇ ಹೆಣ್ಣೆ. ಅಳು ಎಣ್ಣೆ ಅಳು. ಈ ನಿನ್ನ ಅಳುವನ್ನು ಕೇಳಲು ಈ ಘೋರವಾದ ಕಾಡಿನಲ್ಲಿ ಯಾರೂ ಇಲ್ಲ. ಹೇ ದೇವರೇ, ಯಾವ ತಪ್ಪಿಗಾಗಿ ನನಗಿಂತ ಶಿಕ್ಷೆ ಕೊಟ್ಟೆ ನೀನು? ಯಾಕಿಂತ ಶಿಕ್ಷೆ ಕೊಟ್ಟೆ? ನಾನು ಯಾವ ತಪ್ಪು ಮಾಡ್ದಂತ ನನಗಿಂತ ದೊಡ್ಡ ಶಿಕ್ಷೆ ಕೊಟ್ಟೆ ನೀನು? ಈ ನೀಚ ಅದೆಷ್ಟು ನಾನು ಕೈ ಮುಗಿದು ಬೇಡಿಕೊಂಡ್ರು ಕರುಣೆ ಬಾರದೆ ನನ್ನ ಶೀಲವನ್ನೇ ಹಾಳು ಮಾಡಿಬಿಟ್ಟಲ್ಲ ಈ ಕಾಮುಕ. ಈ ನನ್ನ ಹೊಲಸು ಮುಖವನ್ನು ನನ್ನವರಿಗೆ ಅದೇಗೆ ತೋರಿಸಲಿ? ಆ ನನ್ನ ದೇವರಿಗೆ ಈ ನನ್ನ ದೇಹವನ್ನು ಅದೇಗೆ ಅರ್ಪಿಸಲಿ? ನಾನೇನ್ ಮಾಡ್ಲಿ? ನಾನು ಯಾವ ದಾರಿ ಹುಡುಕಲಿ? ನಾನೇನ್ ಮಾಡ್ಲಿ? ಎನ್ನೊಂದು ಬಾಳಿನ ಕಣ್ಣು ಎನ್ನಿಂದ ಬಾಳೆ ಹುಣ್ಣು, ಎನ್ನೊಂದು ಬಾಳಿನ ಕಣ್ಣು ಎನ್ನಿಂದ ಬಾಳೆ ಹುಣ್ಣು, ವರದಕ್ಷಿಣೆ ಭೂತಗಳು. ಸ್ವಾಮಿ, ದಯವಿಟ್ಟು ನನಗೆ ಕ್ಷಮಿಸಿಬಿಡಿ.
ಸ್ವಾಮಿ, ದಯವಿಟ್ಟು ಈ ನಿಮ್ಮ ನಿರ್ಭಾಗ್ಯ ಸತ್ಯನ್ನು ಕ್ಷಮಿಸಿಬಿಡಿ. ಹೇ ರೇವಣ ಸಿದ್ದೇಶ್ವರನೇ, ಹುಟ್ಟುತ್ತಲೇ ನನ್ನ ತಂದೆ ತಾಯಿಯನ್ನು ಕಸಿದುಕೊಂಡೇ ನೀನು. ಅನಾಥಳಾಗಿ ಬಿದ್ದಿರುವ ನನ್ನನ್ನು ಈ ಮನೆಗೆ ಸೊಸೆಯನ್ನಾಗಿ ಮಾಡುವ ಸೌಭಾಗ್ಯವನ್ನು ಮಾಡಿದೆ ನೀನು. ಆದ್ರೆ ನಾನೇನು ತಪ್ಪು ಮಾಡ್ದಂತ ನನಗಿಂತ ಶಿಕ್ಷೆ ಕೊಟ್ಟೆ. ಹಗಲು ರಾತ್ರಿ ನಾನಿನ ಪೂಜೆ ಮಾಡಿದೆ, ನನಗೆ ಹಾಗಿಂತ ಕಷ್ಟ ಕೊಟ್ಟೆ. ಸೀತಾ, ದಮಯಂತಿ, ಸಾವಿತ್ರಿ, ದ್ರೌಪದಿ ಅಂತ ಆರ್ಯ ನಾರ್ಯರು ಬಾಳಿ ಬದುಕಿದ ನಾಡಿನಲ್ಲಿ ಹುಟ್ಟಿದವಳು ನಾನು. ಹೀಗಿರುವಾಗ ದೇವರಂತ ನನ್ನ ಪತಿಗೆ ಅದೇಗೆ ನನ್ನ ಹೊಲಸು ಮುಖವನ್ನು ತೋರಿಸಲಿ. ನಾನು ಬದುಕಿದ್ರೆ ನನ್ನವರು ನನಗೆ ಸ್ವೀಕಾರ ಮಾಡ್ತಾರೆ. ಇಲ್ಲ 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 ಇಲ್ಲ, ನಿಮ್ಮ ಜೊತೆಗೆ ಬಾಳುವ ಯೋಗ್ಯತೆಯನ್ನು ನಾನು ಕಳ್ಕೊಂಡು ಬಿಟ್ಟಿದ್ದೀನಿ. ಅದಕ್ಕಾಗಿ ನಾನಿವತ್ತು ವಿಷ ಸೇವಿಸಿಬಿಟ್ಟೆ. ನನ್ನ ತಮ್ಮನನ್ನು ಚೆನ್ನಾಗಿ ನೋಡ್ಕೊಳ್ಳಿ. ಇದೇ ನನ್ನ ಆಸೆ. ಸ್ವಾಮಿ, ಅತ್ತಿಗೆ ಏನಾಗಿದೆ? ಅತ್ತಿಗೆ ಏನಾಯ್ತು ನಿನಗೆ? ಬದ್ರಿ, ನನಗೊಂದು ಮಾತು ಕೊಡ್ತೀಯೇನು? ಹೇಳತ್ತಿಗೆ, ಏನಾದ್ರೆ ಅದೇನು ಹೇಳತ್ತಿಗೆ? ಹೇಳಮ್ಮ, ಮೊದಲು ಮಾತು ಕೊಡು. ಹೇಳತ್ತಿಗೆವ್ವ. ನೋಡಪ್ಪ, ಎಲ್ಲಿಯಾದರೂ ಒಂಟಿಯಾದ ಹೆಣ್ಣು ಮಕ್ಕಳಿಗೆ ಕಷ್ಟ ಅಂತ ಕೂಗಿದ್ರೆ ಅವರಿಗೆ ನೀನು ಸಹಾಯ ಮಾಡ್ತೀಯೇನೋ? ಮಾಡಿದ್ದೀನಿ ಅತ್ತಿಗೆ, ಮಾಡಿದ್ದೀನಿ. ಅಷ್ಟೇ ಅಲ್ವೋ, ಯಾರಾದರೂ ಕಾಮಕರು ಒಂದು ಹೆಣ್ಣಿಗೆ ಚಿತ್ರಹಿಂಸೆ ಕೊಡ್ತಿರುವಾಗ ಕಾಪಾಡಿ ಅಂತ ಕೂಗಿದ ಮೇಲೆ ನೀನು ಓಡೋಡಿ ಹೋಗಿ ಅವರನ್ನು ಕಾಪಾಡ್ತೀಯೇನೋ? ಕಾಪಾಡ್ತೀಯ ತಾನೇ? ಕಾಪಾಡ್ತೀನಿ ಅತ್ತಿಗೆ, ಕಾಪಾಡ್ತೀನಿ. ಅಷ್ಟೇ ಅಲ್ಲೋ, ಅಷ್ಟೇ ಅಲ್ಲ, ನಿಮ್ಮ ಅಣ್ಣನಿಗೆ ಚೆನ್ನಾಗಿ ನೋಡ್ಕೋ, ನನ್ನ ತಮ್ಮನಿಗೆ ಚೆನ್ನಾಗಿ ನೋಡ್ಕೊಂಡು ಅವನ ಜೊತೆಗೆ ಸಂತೋಷವಾಗಿಡ್ಬೇಕು. ಇದೇ ನನ್ನ ಆಸೆ. ಇದನ್ನು ನಡೆಸ್ಕೊಡ್ತೀಯ? ನಡೆಸ್ಕೊಡ್ತೀನಿ ಅತ್ತಿಗೆ, ನಡೆಸ್ಕೊಡ್ತೀನಿ. ಏಕೋ ನೀ ಹೀಗೇಕೋ ಮಾತನಾಡ್ತೀನಿ, ನನಗೆ ಒಂದು ಗೊತ್ತಾಗುತ್ತಿಲ್ಲ ಅತ್ತಿಗೆಮ್ಮ, ನನಗೆ ಒಂದು ಗೊತ್ತಾಗೋತ್ತಿಲ್ಲ. ಏಕೂ ಇಲ್ವೋ? ಈ ನನ್ನ ಪರಿಸ್ಥಿತಿಗೆ ಕಾರಣೀಭೂತ ಬೇರೆ ಯಾರೂ ಇಲ್ವೋ? ಬೇರೆ ಯಾರೂ ಇಲ್ಲ. ಆ ನೀಚ ವರದೇಗೌಡ. ಬದ್ರಿ, ನನ್ನ ಮಾತು ಕೇಳು. ಆ ನೀಚ ವರದೇಗೌಡನಿಗೆ ನೀನು ಸರಿಯಾದ ಪಾಠ ಕಲಿಸಲೇಬೇಕು. ಹೆತ್ತ ಕರುಣ ಸತ್ತ ಹೋಗುತ್ತನ ಪ್ರೀತಿ ಭಾಳವ್ವ, ಮುತ್ತು ತಂಗಿಯಂದು ನಿನ್ನ ಪ್ರೀತಿ ಚಿದ್ರಮ್ಮ. ಅತ್ತಿಗೆಮ್ಮ, ಇದು ಹಿನ್ನೆಲೆ ನನಗೆ ತಿಳಿಸಬೇಕಾಗಿತ್ತು ಅತ್ತಿಗೆಮ್ಮ, ತಿಳಿಸಬೇಕಾಗಿತ್ತು. ಸತ್ಯವನ್ನು ತಿಳಿದು ಹಿಂಸೆಯನ್ನು ಮಾಡುತ್ತಿರುವ ವರದೇಗೌಡನ ಕಾಲವನ್ನು ಮುರಿದು ದೇಹವನ್ನು ತುಂಡು ತುಂಡವಾಗಿ ಮಾಡಿದ್ದರೆ ನನ್ನ ಹೆಸರ ಬದರಿನಾಥ. ಯು ಆರ್ ಅಂಡರ್ ಅರೆಸ್ಟ್. ಯಾರನ್ನು ಅರೆಸ್ಟ್ ಸರ್? ಮತ್ತಾರು ನಿನ್ನನೆ?
ಯಾವ ಕಾರಣಕ್ಕೆ ಸರ್? ಮುಂದೆ ಶವ ಇದ್ದರು ಮತ್ತೆ ಕಾರಣ ಕೇಳ್ತಿರುವೆ ವಿವೇಕಿ. ಸರ್, ನನ್ನ ಅತ್ತಿಗೆಯ ಕೊಲೆ ನಾನು ಮಾಡಿದ್ದೇನೆ. ಇದರಲ್ಲಿ ಯಾವ ಸತ್ಯ ಸರ್? ಮುಚ್ಚ ಬಾಯಿ ಮೂರ್ಖ. ಈ ನಿನ್ನ ನ್ಯಾಯದ ಅನ್ಯಾಯದ ಮಾತನ್ನು ಕೇಳಲಿಕ್ಕೆ ಬಂದಿಲ್ಲ ಈ ವಿಜಯ್. ಸಾಹೇಬರು ಬರೋದಕ್ಕೆ ಮುಂಚೆ ಸುಮ್ಮನೆ ನನ್ನ ಜೊತೆ ಬಾ, ಇಲ್ಲವಾದರೆ ಒದ್ದು ಎಳೆದುಕೊಂಡು ಹೋಗಬೇಕಾಗಿತ್ತು. ಮಾವ, ಇದೇ ನಿನ್ನ ಪರಿಸ್ಥಿತಿ, ಇದಕ್ಕೆಲ್ಲ ನೀನೇ ಕಾರಣ ಏನು? ಶ್ರೀಧರ್, ಸರಿಯಾಚೆಯ ಮೊದಲು ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡು. ನಾನು ನಿನ್ನ ಅಳಿಯ ಇರಬಹುದು, ಆದರೆ ಈಗಲ್ಲ. ಡ್ಯೂಟಿ ಮುಗಿದ ನಂತರ ಮಾವಳ್ಳಿಯನ ಸಂಬಂಧ. ಈಗ ನನ್ನ ದೃಷ್ಟಿಯಲ್ಲಿ ನೀನು ಒಬ್ಬ ಆರೋಪಿ. ಶ್ರೀಧರ, ನನ್ನ ಅತ್ತಿಗೆಯನ್ನು ನಾನು ಕೊಲ್ಲಿಲ್ಲಪ್ಪ, ನಾನು ಕೊಲ್ಲಿಲ್ಲ. ಬದ್ರಿ, ಇದೇನಪ್ಪ ನಿನ್ನ ಪರಿಸ್ಥಿತಿ? ಇದೇನು ನಮ್ಮ ಮನೆಯಲ್ಲಿ ಅವಸ್ಥೆ? ಇದಕ್ಕೆ ಮುಂಚೆ ಅಲ್ಲಿ ನೋಡು ನಿನ್ನ ಹೆಂಡತಿಯ ಪರಿಸ್ಥಿತಿ. ಪಾರ್ವತಿ, ವಿಜಯ್, ಇವರನ್ನು ಬೇಗನೆ ಅರೆಸ್ಟ್ ಮಾಡಿ ಸ್ಟೇಷನ್ಗೆ ಕರೆದುಕೊಂಡು ಬನ್ನಿ. ಎಸ್ ಸರ್, ಬನ್ನಿ. ಪಾರ್ವತಿ, ಇದೇನೇನು ನಿನ್ನ ಅವಸ್ಥೆ ಪಾರ್ವತಿ? ಕೃಷ್ಣ ಹೇ ಕೃಷ್ಣ ನನ್ನಲ್ಲಿ ಆಗಲಿ ಹೋದೆಯ ಪಾರ್ವತಿ? ಹೇ ಶ್ರೀಕೃಷ್ಣ. ದೇವರೇ, ಇದು ನನ್ನ ಪರಿಸ್ಥಿತಿ ಬತ್ತಪ್ಪ. ಅಯ್ಯೋ ದೇವರೇ, ಎಲ್ಲ ಪಾರ್ವತಿ, ನನ್ನನ್ನು ಬಿಟ್ಟು ಹೋದೆಯ ಪಾರ್ವತಿ? ಸ್ವರ್ಗದಲ್ಲಿ ನಮ್ಮ ಮಿಲನವಾಗಲಿ, ಸ್ವರ್ಗದಲ್ಲಿ ನಮ್ಮ ಮಿಲನವಾಗಲಿ. ಅಣ್ಣ, ಅತ್ತಿಗೆಯನ್ನು ನಾ ಕೊಲ್ಲಿಲ್ಲಣ್ಣ, ಅತ್ತಿಗೆಯನ್ನು ನಾನು ಕೊಲ್ಲಿಲ್ಲ. ನನ್ನ ಅತ್ತಿಗೆಯನ್ನು ಕೊಲ್ಲುವಷ್ಟು ಕಟುಕು ನಾನಲ್ಲಣ್ಣ, ನಾನಲ್ಲ. ಅತ್ತಿಗೆಮ್ಮ, ನೀನಾದರೂ ಎದ್ದು ಹೇಳಮ್ಮ, ಅಣ್ಣನಿಗೆ ನಿನ್ನ ಕೊಲೆ ನಾನು ಮಾಡಿಲ್ಲಂತ, ನಿನ್ನ ಕೊಡೆ ನಾನು ಮಾಡಿಲ್ಲಂತ. ಅತ್ತಿಗೆ, ಇನ್ಯಾರು ನನಗೆ ತುತ್ತು ಮಾಡು ಅನ್ನ ಹಾಕುತ್ತಾರೆ, ಅತ್ತಿಗೆ ತುತ್ತು ಮಾಡಿ ಅನ್ನ ಹಾಕುತ್ತಾರೆ. ಅತ್ತಿಗೆ, ಈ ನಿನ್ನ ಮೈನ ದಿಕ್ಕಿಲ್ಲದ ಪರದೇಶಿನಾಗೆ ಬಿಟ್ಟನಮ್ಮ. ಅಣ್ಣ, ಈಗಲಾದರೂ ನಮ್ಮಣ್ಣ, ಈಗಲಾದರೂ ನಮ್ಮಣ್ಣ. ನನ್ನ ಅತ್ತಿಗೆಯ ಕೊಲೆ ನಾನು ಮಾಡಿಲ್ಲಣ್ಣ, ನಾನು ಮಾಡಿಲ್ಲ. ಏ ನೀಚ ಸರಾಚಿಗೆ, ನನ್ನನ್ನು ಮುಟ್ಟಬೇಡ ನೀನು. ಈ ನಿನ್ನ ಹೊಲಸ ಕೈಯಿಂದ, ಈ ನಿನ್ನ ಕೆಟ್ಟ ಮುಖವನ್ನು ನನಗೆ ತೋರಿಸಬೇಡ. ಒಟ್ಟು ಹೋಗು ಮೊದಲೇ ಇನ್ನೇನ. ಈ ನಿನ್ನ ತಾಯಿಯನ್ನು ಕೊಲ್ಲಲು ನಾಚಿಕೆ ಬರಲಿಲ್ಲವೇ ಲುಚ್ಚ? ಅಣ್ಣ, ನಮ್ಮ ಅಣ್ಣ, ನನ್ನ ಅತ್ತಿಗೆಯನ್ನು ನಾನು ಕೊಲೆ ಮಾಡಿಲ್ಲಣ್ಣ, ನಾನು ಕೊಲೆ ಮಾಡಿಲ್ಲ. ಮೊದಲು ಇಲ್ಲಿಂದ ಹೊರಟು ಹೋಗ. ನಗತೈತಿ ದೈವ ಅಲ್ಲಿ, ಅಳತೈತಿ ಜೀವ ಇಲ್ಲಿ. ನಗತೈತಿ ದೈವ ಅಲ್ಲಿ, ಅಳತೈತಿ ಜೀವ ಇಲ್ಲಿ. ವಿಧಿಯಾಟ ಕಂಡೋ ಯಾರ ಮಾವ
ಮಾನವ ವಿಧಿಯಾಟ ಕಂಡೋರ್ಯಾರ ಮಾನವ ನಗತೈತಿ ದೈವ ಅಲ್ಲಿ ಅಳತೈತಿ ಜೀವ ಇಲ್ಲಿ ನಗತೈತಿ ದೈವ ಅಲ್ಲಿ ಅಳತೈತಿ ಜೀವ ಇಲ್ಲಿ ವಿಧಿಯಾಟ ಕಂಡೋರ್ಯಾರ ಮಾನವ ವಿಧಿಯಾಟ ಕಂಡೋರ್ಯಾರ ಮಾನವ ಪಾರ್ವತಿ ನನ್ನನ್ನ ಬಿಟ್ಟು ಹೋದ್ಯಾ ಕುಣಿಸೋನು ಅಲ್ಲಿ ಕುಂತವನು ವ್ಯಾಧಿ ಕುಣಿಯೋನು ನಾವು ಎನ್ಕೊಂಡ ಹಾಗೆ ಅಯ್ಯೋ ದೇವರೇ ನನ್ನನ್ನು ತಪ್ಪಿಸದೆ ತಂದೆಯ ತಂದೆ ನೆರೆದೈತಿ ಎಲ್ಲ ಬಡದೊಡು ಮೂರಿ ಪಾರ್ವತಿ ಪಾರ್ವತಿ ಬಲಿಯಲ್ಲಿ ತವನೇ ವಿಧಿಯೇ ಏ ದೇವರೇ ಪಾರ್ವತಿ ನೀನೇನು ಇಂಥ ತಪ್ಪು ಮಾಡ್ರಿ ಅಂತ ಆ ದೇವರು ನಿನ್ನನ್ನು ಇಂಥ ಶಿಕ್ಷೆ ಕೊಟ್ಟ ಪಾರ್ವತಿ कशी काळाची चावल आली बाग सुखाची करपून गेली कशी काळाची चावल आली बाग सुखाची करपून गेली कसं विपरीत झालं सार होता सोन्याचा संसार माझ्या राणीचा दरबार कशी काळाची चावल आली बाग सुखाची करपून गेली कसं विपरीत झालं सार होता सोन्याचा संसार माझ्या राणीचा दरबार माझ्या राणीचा दरबार माझ्या राणीचा दरबार ಪಾರ್ವತಿ ನಾನು ಎಷ್ಟು ಹೇಳಿದ್ರು ನಿನ್ನ ಕೇಳಲಿಲ್ಲ ಪಾರ್ವತಿ ಈಗಲ್ಲಿದ್ದಾನೆ ನಿನ್ನ ಹೊತ್ತ ದೇವರು ಈಗಲ್ಲಿದ್ದಾನೆ ನಿನ್ನ ಕಲ್ಲು ದೇವರು झोंब देवनिया जाई माऊलीची माया माऊलीची माया तिचा शाप देई त्याला दुरावली छाया दुरावली छाया कधी संपणारी तुझा वनवास ग गंगवी धरणी माता फाटली आकाश ग दुरंगली धरणी माता फाटली आकाश ग कधी संपणार नारी तुझ वनवास ग ಪಾರ್ವತಿ ಹೇಳೋ ಪಾರ್ವತಿ तुझ्या पायरीशी कोणी थानत अनेका खो गया दिल परदेशी हो गया दिल परदेशी हो गया ಡ್ರೈವರ್ ಸಾಹೇಬ್ರ ಏ ಹಣಂ ಸಾಗರ ಅಲ್ಲೋದು ಗಿರಿ ಸಾಗರನು ಅಲ್ಲೋದು ನಮಸ್ಕಾರ ನಮಸ್ಕಾರ ಅದ್ರಾಗ ಯಾವ್ದಾರ ಒಂದು ಇಟ್ಕೋರು ಮಾರಾಯ ಹೌದ್ರಿ ಇವ್ರು ನನಗೆ ಇಟ್ಕೊಂಡಾರ
ಮೂಲ್ಯಾಗ ಮಂಚದ ಮೇಲೆ ಗಾದಿ ಮೇಲೆ ನೀ ಪೋರಿ ಕೆಳಗಿಂದ ಕೆಳಗ ಮ್ಯಾಗಿಂದ ಮ್ಯಾಗ ಕೆಳಗಿಂದ ಕೆಳಗ ಮ್ಯಾಗಿಂದ ಮ್ಯಾಗ ನಡುವಿನ ಜಾಗ ಏನೋ ಎಲ್ಲಿ ನೋಡಿದ್ರಲ್ಲಿ ಹುಡುಗ ಎಲ್ಲ ಹೌಸಫುಲ್ಲ ಎಲ್ಲಿ ನೋಡಿದ್ರಲ್ಲಿ ಹುಡುಗ ಎಲ್ಲ ಹೌಸಫುಲ್ಲ ಕೆಳಗಿಂದ ಇಲ್ಲ ಮ್ಯಾಗಿಂದ ಇಲ್ಲ ಕೆಳಗಿಂದ ಇಲ್ಲ ಮ್ಯಾಗಿಂದ ಇಲ್ಲ ನಡಬರ್ಕಂದ್ರು ಮೊದಲೇ ಇಲ್ಲ ಎಲ್ಲಿ ನೋಡಿದ್ರಲ್ಲಿ ಹುಡುಗ ಎಲ್ಲ ಫುಲ್ಲ ಎಲ್ಲಿ ನೋಡಿದ್ರಲ್ಲಿ ಹುಡುಗ ಎಲ್ಲ दूल्हे का सेरा सुहाना लगता है दूल्हे का सेरा सुहाना लगता है दुल्हन का तो दिल दीवाना लगता है दूल्हे का सेरा सुहाना लगता है दुल्हन का तो दिल दीवाना लगता है आने से उसके आए बाहर जाने से उसके जाए बाहर बड़ी मस्तानी है मेरी महबूबा मेरी जिंदगानी है मेरी महबूबा ಪ್ಯಾರ್ಗೆ ಆಗ್ಬಿಟ್ಟೈತೆ ನಮ್ದಕ್ಕೆ ಪ್ಯಾರ್ಗೆ ಆಗ್ಬಿಟ್ಟೈತೆ चार्गे वो मिटती नंदे चार्गे वो मिटती ಖಾನ ಪೀನ ಸೇರ್ತಾ ಇಲ್ಲ ನಮ್ದುಗೆ ನೀನು ಬರ್ತಾ ಇಲ್ಲ ನಮ್ದುಗೆ जिंदगी न हल मिटती ಪ್ಯಾರ್ಗೆ ಆಗ್ಬಿಟ್ಟೈತೆ ನಮ್ದಕ್ಕೆ ಪ್ಯಾರ್ಗೆ ಆಗ್ಬಿಟ್ಟೈತೆ ಪ್ಯಾರ್ಗೆ ಆಗ್ಬಿಟ್ಟೈತೆ ನಮ್ದಕ್ಕೆ ಪ್ಯಾರ್ಗೆ ಹೋಗ್ಬಿಟ್ಟೈತೆ ಓ ಡ್ರೈವರ್ ಎಲ್ಲೆಲ್ಲಿ ಚೆಕ್ ಮಾಡ್ತಾರ ಹೆಂಗ್ ಚೆಕ್ ಮಾಡ್ತಾರ ಒಳಗ ಕೈ ಹಾಕ್ತಾರ ಏನು ಹೊರಗೆ ಹಾಕ್ತಾರ ಏನು ಮ್ಯಾಲ ಹಾಕ್ತಾರೋ ಏನು ತೆಳಗ್ ಹಾಕ್ತಾರೋ ಅದು ಹೊಡ್ಸ್ಕೊಳ್ಳೋರಿಗೆ ಗೊತ್ತಾ. ಓಹೋ ಯಾರು ಇರ್ಬೋದ್ರಿ ಇವರು ಇಂಥ ನಡು ರಸ್ತೆದಾಗ ಕಾಕಿ ಡ್ರೆಸ್ ಹಾಕೊಂಡು ನಿಂತಾರಲ್ಲ ಯಾರಾದ್ರೂ ನಮಗೇನಾಗ್ಬೇಕೈರಿ ನಮ್ಮ ಗಾಡಿಗೊಬ್ರು ಡ್ರೈವರ್ ಸಿಕ್ಕ್ರ ಸಾಕಾಯ್ತು. ಏ ಡ್ರೈವರ್ ಅದು ಎಲ್ಲ ಇರ್ಲಿ ಮರ ಕಮಲಿನ ಹಿಡ್ಕೊಂಡು ನಿಂತಲ್ಲ ಇಲ್ಲಿ ಯಾಕೆ ನಿಂತಿದಿ? ಅದು ಗಾಡಿ ಓಡ್ಸಕ್ಕ ನನಗೆ ಇವರು ಫಿಕ್ಸ್ ಮಾಡ್ಕೊಳ್ಳಿ, ಆ ನಂತರ ನಾ ರಿಸಲ್ಟ್ ಹೇಳ್ತೀನಿ. ಏ ನೆಟ್ಟಗೆ ಮಾತಾಡ, ಏನದ ನನಗೆ ನೀ ಫಿಕ್ಸ್ ಮಾಡ್ಕೊಳ್ಳೋದು? ಇಲ್ರಿ ನಿಮ್ಮ ಗಾಡಿಗೆ ಫಿಕ್ಸ್ ಅಂತ ಇಟ್ಕೋರಿ. ಅದಕ್ಕೆ ನಾವು ಮಾರಾಯ ನಾನು ಅದಕ್ಕೆ ಬಂದೀನಿ, ನಮ್ಮ ಗಾಡಿಗೆ ನೀವು ಡ್ರೈವರ್ ಆಗಿ ಬರ್ತೀರಂತ ಕೇಳಾಕ. ಇದೇ ಮಾತನ್ನ ಒಂದು ಹೊಡೆದು ಬಿಡು. ಒಂದು ಒಗಿಬೇಕಲ್ಲಿ. ಗಿಲಿ ಗಿಲಿ ಪೋರಿ ಜನ್ಮದ ಜೋಡಿ ಆಗುವ ವಹಿಸಿದ ನೀ ನನ್ನ ರಾಣಿ ಆಗುವ ಏ ರಾಣಿ ನನ್ನ ಮ್ಯಾಗಿ ಮ್ಯಾಗಿಗ ಆಡುವ 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 ಹೊಡಿ ಮತ್ತೆ ಯಾತ್ರ ಮಾಡ್ತಿ
ನನ್ನ ಮ್ಯಾಗಿ ಮ್ಯಾಗೀಗ ಆಡುವ ಗಿಲಿಗಿಲಿ ಮಾರಿ ನೆಲವದ ಜೋಡಿ ಆಡುವ ಇದ್ದ ನೀರ ಬಚ್ಚಲ ಚೆಲ್ಲಿ ತೇರಿಗಾತ ಜಾಣವನ್ನ ಮದುವೆಯಾಗಿದ್ದ ಹಾಲಿಗಾತ ಡೀಲಿಗೆ ಮಾಡ ಚಿಮಣ ಒಳಗಿನ ಎಣ್ಣೆ ಚೆಲ್ಲಿ ಗಂಡನ ಕರೆದ ಅಂಗಡಿಗೆ ಬಾರ ಬಿದ್ದ ಕಡೆಗೆ ಮುದ್ದಮ ಎಣ್ಣೆ ತೋರಿಸಕತ್ತದ ಒತ್ತನಿ ಬಾರ ಗಂಗಹರೆ ಬಂದರೆ ಸಾಕ ನಿನ್ನ ಮಾಡಿ ನೋಡಬೇಕ ಕಲಿಲಿಕ್ಕಂದ್ರೆ ಯಾಕರೆ ಮಾಡಿ ಹಿಡಿಗಾಗ ನೀ ಹಣಿಗಾಗ ನಿನ್ನ ತಿಳಿ ಬಾಲೈತ ಬಂದಾಯ್ತಿ ಮಾಡಿ ಕಾಕ ನನ್ನ ನಿನ್ನ ಪ್ರೀತಿ ಮತ್ತ ಗಂಡ ಕಳಸ ಬರ್ಸಲಿಕ್ಕಿಂತ ನನ್ನ ಮೇಲ ಮನಸ್ಸು ಹೊತ್ತ ಮದ್ಗಟಾರಿ ನೀ ತೋರಿಸು ಬಾ 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 ಲಾ 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 जिंदगी की राहों में रंग जगह के मेरे हैं जिंदगी की राहों में ನನ್ನ ಮನಸ್ಸಿನ ಆಸೆಯನ್ನು ಈಡೇರಿಸ್ಕೋಬೇಕು ಅಂದ್ರೆ ಆಸೆ ಎಲ್ಲ ಕರಗಿ ಹೋಗ್ತಿರೋದನ್ನು ಕಂಡು ನನ್ನ ಮನಸ್ಸು ಮರುಗ್ತಾ ಇದೆ. ದುಷ್ಟನಾದ ನಮ್ಮ ಅಣ್ಣನನ್ನು ಬಿಟ್ಟು ಆ ಮನೆಯನ್ನೇ ಬಿಟ್ಟು ನಾನು ಹೊರಗೆ ಬಂದ್ಬಿಟ್ಟೆ. ಆದ್ರೆ ಈ ಪ್ರಪಂಚದಲ್ಲಿ ಒಬ್ಬರಾದ್ರೂ ಒಳ್ಳೆಯವರಿಲ್ಲ, ಎಲ್ಲರೂ ಅದೇ ರೀತಿ ಬದುಕ್ತಾ ಇದ್ದಾರೆ. ಇದನ್ನೆಲ್ಲ ನೋಡಿದ್ರೆ ಇಂಥವ್ರನ್ನೆಲ್ಲ ಸದೆ ಪಡೆಯೋದಕ್ಕಾಗಿ ಯಾರಾದ್ರೂ ಒಬ್ರು ಬಂದೇ ಬರಬೇಕು. ಆದ್ರೆ ಇದಕ್ಕೆ ಏನಾದ್ರೂ ಒಂದು ಉಪಾಯ ಮಾಡ್ಲೇಬೇಕಲ್ಲ. ಏನ್ ಮಾಡ್ಬೇಕಾಯ್ತು? ಸುವಾಸನೆಂದು ಸಬುಗ ಈ ಹೆಣ್ಣು ಈ ದಾರಿಯಲ್ಲಿ ನಿಂತಿದ್ದಾಳೆ. ಈ ಕಾಡ ದಾರಿಯಲ್ಲಿ ಸಿಕ್ಕಿದಳು. ಇವಳೇ ಶಿಲ್ಪ ಅಂತ ಏನಾರು ಮಾಡಿ ಇದಕ್ಕೆ ಅವಳನ್ನು ನನ್ನವಳು ಮಾಡಿಕೊಂಡು ಏನಾರು ಉಪಾಯ ಮಾಡಿಕೊಡ್ಬೇಕಾಗುತ್ತದೆ. ಹಾಯ್ ಶಿಲ್ಪ, ಐ ಲವ್ ಯು. ಯಾರು ಚಕ್ರವರ್ತಿಯವರಾ? ಹೌದು ಶಿಲ್ಪ. ಒಬ್ಬಟ್ಟಿಗಾಗಿ ಈ ಕಾಡಿನಲ್ಲಿ ನಿಂತು ಏನು ಯೋಚಿಸ್ತಿರುವೆ? ನೋಡಿ, ನನಗಿರೋದು ಈಗ ಒಂದೇ ದಾರಿ. ಹೇಗಾದ್ರೂ ಮಾಡಿ ಇವನನ್ನ ಪ್ರೀತಿ ಮಾಡ್ತೀನಿ ಅಂತ ನಾಟಕ ಮಾಡಿ ನನ್ನ ಹಠ ಸಾಧಿಸ್ಕೊಳ್ಳಿದ್ರೆ ಒಳ್ಳೇದು ಅಂತ ನನಗನ್ನಿಸ್ತಾ ಇದೆ. ಏನು ಚಿಂತೆ ಮಾಡ್ತೀನಿ ಶಿಲ್ಪ, ನಾನು ನಿನಗೆ ಖಂಡಿತವಾಗಿ ಪ್ರೀತಿ ಮಾಡುತ್ತೇನೆ. ಹೌದಾ? ನಿಜವಾಗ್ಲೂ ಹೇಳ್ತಾ ಇದ್ದೀರಾ ಈ ಮಾತನ್ನ? ಸತ್ಯ ಶಿಲ್ಪ, ಸತ್ಯ. ನಾನು ನಿನಗೆ ಪ್ರೀತಿಸ್ತೇನೆ. ಹಾಗಾದ್ರೆ ನನಗೊಂದು ಮಾತು ಕೊಡ್ತೀರಾ? ಅದು ಏನು ಹೇಳಿ ಶಿಲ್ಪ. ಯಾವಾಗ್ಲೂ ನನ್ನ ಕೈ ಬಿಡುದಿಲ್ಲ ಅಂತ ನೀವು ನನಗೆ ಮಾತು ಕೊಡಿ. ನಾನು ನಿನಗೆ ಎಂದಿಗಾದರೂ ಕೈ ಬಿಡುವುದಿಲ್ಲ ಶಿಲ್ಪ, ಎಂದಿಗಾದರೂ ಕೈ ಬಿಡುವುದಿಲ್ಲ. ಐ ಲವ್ ಯು ಶಿಲ್ಪ, ಐ ಲವ್ ಯು. ಸರಿ, ಹಾಗಾದ್ರೆ ಐ ಲವ್ ಯು ಚಕ್ರವರ್ತಿ, ಐ ಲವ್ ಯು. ಸಂಗಾತಿಯೇ ಸಂಗಾತಿಯೇ ಸಂಗಾತಿಯೇ
ಸಂಗಾತಿ ನಗುವಾಮತಿಗೆ ನೀ ಬಳಿವಾವೆಂದನೆ ನಗುವಾಮತಿಗೆ ನೀ ಬಳಿವಾವೆಂದನೆ ನೀನೇ ಮೆಲುಗುತ್ತಾರೆ ನಿನ್ನ ಮಗುವುತ್ತಾರೆ ನೀನೇ ಮೆಲುಗುತ್ತಾರೆ ನಿನ್ನ ನಗುವುತ್ತಾರೆ ಸರ್ವದಾ अप्सरी 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 ನಗುವಾ ಮಲ್ಲಿಗೆ ನೀ ಬಳಿವಾ ಮೆಲ್ಲನೆ ಸೈಪನ್ ಅದ ಈ ಹಾಡಿಗೆ ಒನ್ಸ್ ಮೋರ್ ಮಾಡ್ಬೇಕೈತಿ 100 ರೂಪಾಯಿ ಬಕ್ಷಿಸ್ ಕೊಟ್ರಿ. ಏನು ಹೇಳಿ ಶಿಲ್ಪ? ಏನಿಲ್ಲ, ಆ ಶಿವಪ್ಪನ ಹೆಂಡತಿ ಪಾರ್ವತಿ ಯಾವ ಕಾರಣಕ್ಕೋಸ್ಕರ ಸತ್ಲು? ಸಾಯುವಂಥದ್ದು ಅವಳಿಗೇನಾಗಿತ್ತು ಪಾಪ? ಅದು ಒಂದು ದೊಡ್ಡ ಕಥೆ ಶಿಲ್ಪ. ನಿಮ್ಮ ಅಣ್ಣನಿಗೆ ಅವಳ ಮೇಲೆ ಮೊದಲಿನಕ್ಕಿಂತ ಆಸೆ ಇತ್ತು. ಅವಳು ಯಾವಾಗ ಒಂಟಿಯಾಗಿ ಬರೋದು ದಾರಿ ಕಾಯ್ತಿದ್ದು ನಿಮ್ಮ ಅಣ್ಣನು. ಅವಳ ಮೇಲೆ ಬಲಾತ್ಕಾರ ಹೋದ ಅವಳು ಒಪ್ಪಲಿಲ್ಲ. ಆದರೆ ನಿಮ್ಮಣ್ಣ ಆ ದೇವರ ಗುಡಿಗೆ ಬರುವುದು ನೋಡಿ ನಿಮ್ಮಣ್ಣ ಬಲಾತ್ಕಾರ ಮಾಡಿಬಿಟ್ಟ. ಆ ವಿಷಯ ಯಾರಿಗೆ ತಿಳಿಬೇಡದಂದು ನನಗೆ ಫೋನ್ ಮಾಡಿ ಹೇಳಿದ್ದ. ನಾನು ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿ ಆ ಪತ್ರಿಕೆ ಕೊಲೆಗಾರರಂದು ನಾನು ಜೈಲಿಗೆ ಹಾಕಿಸಿ ಬಿಟ್ಟಿದ್ದೇನೆ. ಶಿಲ್ಪ, ಆ ವಿಷಯ ಈಗ ಯಾಕೆ? ಏನಿಲ್ಲ, ಹಾಗೆ ಸುಮ್ಮನೆ ಕೇಳಿದೆ ಅಷ್ಟೇ. ಈ ವಿಷಯ ನಿಮ್ಮ ಅಣ್ಣನಿಗೆ ನನಗೆ ಗೊತ್ತು, ಮತ್ತು ಯಾರಿಗೂ ಗೊತ್ತಿಲ್ಲ. ಯಾರಿಗೆ ಹೇಳುವುದಿಲ್ಲ ಶಿಲ್ಪ, ಯಾರಿಗೆ ಹೇಳುವುದಿಲ್ಲ. ಆಯ್ತು,
ನೀವು ಹೇಳಿದಂತೆ ಆಗಲಿ, ನಾನು ಯಾರ ಮುಂದೂ ಹೇಳೋದಿಲ್ಲ. ಶಿಲ್ಪ, ನಾನು ಬೆಂಗಳೂರಿಗೆ ಹೋಗಿ ಬರ್ತೇನೆ. ಬರ್ಲಿ? ಬೆಂಗಳೂರಿನಿಂದ ಮತ್ತೆ ನೀವು ಯಾವಾಗ ವಾಪಸ್ ಬರ್ತೀರಾ? 2 ದಿವಸ ಬಿಟ್ಟು ಬರ್ತೇನೆ ಶಿಲ್ಪ, 2 ದಿವಸ ಬಿಟ್ಟು ಬರ್ತೀನಿ. ಸರಿ, ಹಾಗಾದ್ರೆ ಹೋಗಿ ಬನ್ನಿ. ಹೋಗು ಹೋಗು ಚಾಂಡಾಲ್ ನನ್ನ ಮಗನೇ, ನೀನು ಬೆಂಗಳೂರಿಗೆ ಹೋದ್ರೇನು ಡೆಲ್ಲಿಗೆ ಹೋದ್ರೇನು ನನಗೇನಾಗಬೇಕಾಗಿದೆ? ಮುಖ್ಯವಾಗಿ ನನಗೆ ಸಿಗಬೇಕಾಗಿದ್ದು ನನ್ನ ಕೈ ಸೇರ್ತಲ್ಲ ಅಷ್ಟೇ ಸಾಕು. ಅಯ್ಯೋ, ಏನೇ ವಿದ್ಯೆ, ಈ ರೀತಿ ಬರ್ದಿರುವೆ ನನ್ನ ಹಣೆ ಬರವನ್ನು. ನನ್ನ ಹೆಣ್ಣು ಕೆಟ್ಟ ಕಾಮುಕನ ಕಣ್ಣಿಗೆ ಬಿತ್ತು, ತನ್ನ ಶೀಲ ಕಳ್ಕೊಂಡು ಸತ್ತು. ಗಂಡನಿಗೆ ತನ್ನ ಕೆಟ್ಟ ಮುಖವನ್ನು ತೋರಿಸಬಾರದೆಂದು ಸ್ವರ್ಗಕ್ಕೆ ಸೇರಿಬಿಟ್ಟಿಯ ಪಾರ್ವತಿ, ಸ್ವರ್ಗಕ್ಕೆ ಸೇರಿಬಿಟ್ಟ. ಅಯ್ಯೋ ಪಾರ್ವತಿ, ನಿನ್ನನ್ನು ಕಳೆದುಕೊಂಡು ನಾನು ಸುಖವಾಗಿ ಇಲ್ಲ ಪಾರ್ವತಿ, ನಾನು ಸುಖವಾಗಿ ಇಲ್ಲ. ಅಯ್ಯೋ ದೇವರೇ, ನಿನ್ನ ಸೇಲು ಹಾಳು ಮಾಡಿದ ಕೆಟ್ಟ ಕಾಮಕನ ಕಡಿದು ಸರ್ವನಾಶ ಮಾಡಿದಾಗಲೇ ಈ ನಿನ್ನ ಗಂಡನಿಗೆ ಶಾಂತಿ ಎಂಬುದಿಲ್ಲ ಪಾರ್ವತಿ, ಈ ನಿನ್ನ ಗಂಡನಿಗೆ ಶಾಂತಿ ಎಂಬುದಿಲ್ಲ. ನನ್ನ ಹೆಂಡತಿ ಶೀಲ ಕಳೆದುಕೊಂಡು ಸತ್ತು ಹೋದಳು, ನನ್ನ ಹೆಂಡತಿ ಶೀಲ ಕಳ್ಕೊಂಡು ಸತ್ತು ಹೋದಳು ಈ ಹಾಳು ಸಮಾಜದಲ್ಲಿ. ಇಂಥ ಹಣೆ ಬರ ಮಾತ್ರ ನನ್ನ ಹೆಂಡತಿಗೆ ಸಿಕ್ಕಿದೆ ದೇವರೇ. ನನ್ನ ಸೀರೆ ಈ ಹೊಸ ದೇವರ ಗುಡಿಗೆ ಹೋಗುತ್ತಾನೆಂದು ಹೋದವಳು ಶಿವನೇ ನೀನೇ ಕರೆದುಕೊಂಡು ಬಿಟ್ಟಿಯ ತಂದೆ. ನನ್ನ ಸೀರೆ ಜೊತೆಯಲ್ಲಿರಲು ಎಂದೆಂದು ಜನುಮದ ಗೆಳತಿ ಉಸಿರಿರೋ ಒಡತಿ ಮರೆತರೂ ಮನವಿರು ಚೆಲ್ಲ
ಈಗ ನನ್ನ ತಮ್ಮ ಜೈಲಿನಲ್ಲಿದ್ದಾನೆ ಪಾರ್ವತಿ, ನನ್ನ ತಮ್ಮ ಜೈಲಿನಲ್ಲಿದ್ದಾನೆ. ಇದ್ದ ಒಬ್ಬ ತಮ್ಮನನ್ನು ದೂರ ಮಾಡಿ ಅಳಿನೊಂದು ಕಡೆ ಮಾಡಿ ನಾನೊಂದು ಕಡೆ ಮಾಡಿ ದಿಕ್ಕಿಲ್ಲದ ಪ್ರದೇಶ ಹಾಗೆ ಮಾಡಿ ಈ ಬಾಳಲಿ ಶಾಂತಿಯಲ್ಲಿದೆ, ಈ ಬಾಳಲಿ ಶಾಂತಿಯಲ್ಲಿದೆ, ಬಿರುಗಾಳಿಯೇ ಬೀಸಿದೆ, ಮನದಿನೋ ಸಂತೋಷವ ಹುಡುಗದಲ್ಲಿ ನಾ ಸೋತೆನೆ ಅನುರಾಗವೇ ಮುಳ್ಳಾಯಿತು. ಎನ್ನಿನ ಬಾಳೆ ಮಾರಯವ್ವ ಏನ ಕಾಣುದೈತಿ, ಎನ್ನಿನ ಬಾಳೆ ಮಾರಯವ್ವ ಏನ ಕಾಣುದೈತಿ, ಮಣ್ಣಾಗ ಹೋಗು ತನಕ ಕಣ್ಣಿನ ಹಾಕಿ ಸಾಯುದೈತಿ, ಮರಮರಿಗೆ ಸಾಯುದೈತಿ, ಮರಮರಿಗೆ ಸಾಯುದೈತಿ. ವಿಜಯ್, ಈ ಕೊಲೆ ವಿಷಯವನ್ನು ಸಂಪೂರ್ಣವಾಗಿ ಸಿಗುವವರೆಗೂ ಇವನನ್ನು ಹೊರಗೆ ಬಿಡಬೇಡಿ. ಆಯ್ತು ಸರ್. ನಮಸ್ಕಾರ. ನಿಷ್ಠಾವಂತ ಅಧಿಕಾರಿ ದೇಸಾಯಿ ಸಾಹೇಬರಿಗೆ ನಮಸ್ಕಾರ. ಶಿಲ್ಪಾ, ನೀನೇಕೆ ಇಲ್ಲಿಗೆ ಬಂದೆ? ನನ್ನನ್ನು ನೋಡ್ಲಿಕ್ಕೆ ಬಂದಿದೆಯಾ ಹುಚ್ಚಿ? ಇನ್ನೂ 2 ದಿವಸ ಬಿಟ್ಟು ನಾನೇ ಬಂದು ಬಿಡ್ತಿದ್ದಾನೆ. ನೋಡಿ ಶ್ರೀಧರ್, ನಾನು ನಿಮ್ಮನ್ನು ನೋಡ್ಲಿಕ್ಕೆ ಬರಲಿಲ್ಲ. ಆ ಶಿವಪ್ಪನ ಹೆಂಡತಿ ಸತ್ತು ಹೋದ್ಲಲ್ಲ, ಆ ವಿಷಯದ ಬಗ್ಗೆ ಸಾಕ್ಷಿ ಹೇಳೋದಕ್ಕೆ ಬಂದಿದ್ದೀನಿ. ನಿನ್ನ ಮಾತಿನ ಅರ್ಥ? ನನ್ನ ಮಾತಿನ ಅರ್ಥ ಅಲ್ಲರಿ, ಅಪರಾಧಿಯನ್ನು ಬಿಟ್ಟು ನಿರಪರಾಧಿಯನ್ನು ಒಳಗೆ ಹಾಕಿದ್ದೀರಲ್ಲ, ಇದೇನು ನೀವು ಮಾಡುವ ಕರ್ತವ್ಯ? ಅಪರಾಧಿ ನಿರಪರಾಧಿ ಸುದ್ದಿ ನಿನಗೆ ಯಾಕೆ ಶಿಲ್ಪ? ಇವರು ನಿರಪರಾಧಿ ಅಂತ ನಾನು ಹೇಳ್ತಾ ಇದ್ದೀನಿ. ಇಷ್ಟಕ್ಕೂ ಹೆಚ್ಚಿನ ವಿಷಯ ನಿಮಗೆ ಬೇಕಾದ್ರೆ ತೆಗೆದುಕೊಳ್ಳಿ, ಎಲ್ಲ ಸಾಕ್ಷಿ ಇದರಲ್ಲಿದೆ ನೋಡಿ. ಹೌದು ಶಿಲ್ಪ, ಇವರು ನಿರಪರಾಧಿ ಎಂದು ನನಗೆ ಮೊದಲೇ ಗೊತ್ತಿತ್ತು. ಆದರೆ ನನಗೆ ಏನು ಮಾಡಲಿಕ್ಕೆ ಆಗಲಿಲ್ಲ. ಯಾಕಂದರೆ ಕಾನೂನಿನ ಪ್ರಕಾರ ಮಾವನಾದರೂ ಚಿಂತೆ ಇಲ್ಲ, ಇವರನ್ನು ನನಗೆ ಅರೆಸ್ಟ್ ಮಾಡಲೇಬೇಕಾಯಿತು. ಇವತ್ತಿನ ಸಾಕ್ಷಿ ಅವತ್ತು ಸಿಕ್ಕಿದರೆ ಒದ್ದು ಎಳೆದುಕೊಂಡು ಬರ್ತಿದ್ದೆ ವರದೇಗೌಡನನ್ನು. ಇಂಥ ಲುಚ್ಚ ಸುಳ್ಳು ಮಕ್ಕಳನ್ನು ಸುಮ್ಮನೆ ಬಿಟ್ಟರೆ ಈ ಕೆಟ್ಟ ಸಾಮ್ರಾಜ್ಯಕ್ಕೆ ಪ್ರೋತ್ಸಾಹನ ಕೊಟ್ಟಂತೆ ಆಗುತ್ತದೆ. ಕಾನ್ಸ್ಟೇಬಲ್, ಇವರನ್ನು ಬಿಟ್ಟು ಬಿಡಿ. ಎಸ್ ಸರ್. ಈ ವಿಷಯ ನಿನಗೆ ಹೆಂಗೆ ಗೊತ್ತಾಯ್ತು ಶಿಲ್ಪ? ನೋಡಿ, ಈ ವಿಷಯದ ಬಗ್ಗೆ ಬೇರೆ ಪ್ರಶ್ನೆನೇ ಮಾಡ್ಲಿಕ್ಕೆ ಹೋಗ್ಬೇಡಿ. ಎಲ್ಲ ಸಾಕ್ಷಿ ನಿಮಗೆ ಬೇಕಾಗಿದ್ದು ನಿಮ್ಮ ಕೈಯಲ್ಲೇ ಇದೆಯಲ್ಲ. ಅಂದರೆ ನಿನ್ನ ಮಾತಿನ ಅರ್ಥ? ಅಂದರೆ ಈ ವಿಷಯ ನನಗೆ ಹೇಗೆ ಗೊತ್ತಾಯ್ತು ಅಂತ ಕೇಳ್ತಾ ಇದ್ದೀರಾ? ಅದ್ರ ಬಗ್ಗೆ ನೀವು ಪ್ರಶ್ನೆನೇ ಮಾಡಬೇಡಿ. ನನಗೆ ಈ ವಿಷಯ ಎಲ್ಲ ಚೆನ್ನಾಗಿ ಗೊತ್ತಿದೆ. ಶ್ರೀಧರ್, ನಾನು ಹೋಗಿ ಬರುತ್ತೇನೆ. ಮಾವ, ನಾನು ಮಾಡಿದ ತಪ್ಪಿಗೆ ನನ್ನನ್ನು ಕ್ಷಮಿಸಿಬಿಡು. ಶ್ರೀಧರ್, ನೀನು ತಪ್ಪು ಮಾಡಿಲ್ಲಪ್ಪ. ಕಾನೂನು ಪ್ರಕಾರ ಮಾಡಬೇಕಾದ ನೀನು ಕರ್ತವ್ಯವನ್ನು ನೀನು ಮಾಡಿದಿ. ಅದಕ್ಕೆ ನೀನೇನು ಚಿಂತಿಸಬೇಡ.
ನನಗೆ ಅಣ್ಣನನ್ನು ನೋಡಬೇಕು, ನಾನು ಹೋಗುತ್ತೇನೆ. ನೋಡಿ ಶ್ರೀಧರ್, ಇನ್ನು ಮೇಲಿಂದ ನಾನು ನಿಮ್ಮ ಜೊತೆಯಲ್ಲೇ ಇರ್ತೀನಿ. ಯಾಕೆ ಶಿಲ್ಪ, ಆ ಸಮಯ ಇನ್ನೂ ಕೂಡಿ ಬಂದಿಲ್ಲ. ಆ ಸಮಯ ಈಗ ಕೂಡಿ ಬಂದಿದೆ. ಅಂದರೆ ನಾನು ನಿಮಗೋಸ್ಕರ ಇದ್ದ ನಮ್ಮ ಅಣ್ಣ ಒಬ್ಬನನ್ನು ಅವನು ಬಿಟ್ಟು ಮನೆಯನ್ನೇ ಬಿಟ್ಟು ಹೊರಗೆ ಬಂದುಬಿಟ್ಟೆ ಶ್ರೀಧರ್. ತಪ್ಪು ಮಾಡಿಬಿಟ್ಟೆ ಶಿಲ್ಪ, ನೀನು ತಪ್ಪು ಮಾಡಿಬಿಟ್ಟೆ. ತಪ್ಪು ಒಪ್ಪಿನ ವಿಚಾರ ಮಾಡುವ ಸಮಯ ಇದಲ್ಲ. ಆಯ್ತು ಶಿಲ್ಪ, ನೀನು ಯಾವಾಗಲೂ ನನ್ನ ಹೆಂಡತಿ ತಾನೆ. ಸರಿಯಾಗಿದ್ರೆ ಬನ್ನಿ ಹೋಗೋಣ. ನಡೆ. गुरुनाथ कर्जाळे 100 रुपये. चाय में शक्कर नहीं तो पीने क्या मजा, दोस्ती में दुश्मनी करे तो जीने क्या मजा. ಸತ್ಯಕ್ಕೆ ಸಾವಿಲ್ಲ, ಸುಳಿ ಸುಖ ಇಲ್ಲ. ಜೀವನದಾಗ ಎಂದು ಬಿ ಸತ್ಯ ನಡೆದ್ರೆ ಯಾನು ಕಮ್ಮಿ ಇಲ್ಲ ಅಂದು ಇದು ನಂದು ಒಂದು ಆತ್ಮವಿಶ್ವಾಸ ಇಲ್ಲಿ ಹೇಳ್ತೀನಿ. ರೇವಣ ಸಿದ್ದೇಶ್ವರ ಪಾದ ಸಾಕ್ಷಿಯಾಗಿ ಹೇಳ್ತೀನಿ, ಇದು ನಮ್ಮದು ಯಾನು ಗ್ರೂಪ್ ದೋಸ್ತಿ ಆದ, ಇದು ಜೀವನ ಬರ್ ಹಿಂಗೆ ನಡೆಸ್ಕೊಡ್ಬೇಕಂತ ನಾನು ದೇವರಲ್ಲಿ ಬೇಡ್ಕೊತೀನಿ. ಇದು ನನ್ನ ಮನೋವಿಶ್ವಾಸ ಇಲ್ಲಿ, ಆತ್ಮವಿಶ್ವಾಸ ಇಲ್ಲಿ ಹೇಳ್ತೀನಿ. ಹಿಂಗೆ ಜೀವನ ಬರ್ ಸಾಥ್ ಇರಬೇಕು. ನಂದು ಒಂದು ಉಜ್ವಾ ಕೈ ಅಂದ್ರೆ ನಾನು ವಿಶ್ವನಾಥ್ ದೊಡ್ಡಾಳೆ. ನಂದು ತಾಯಿ ತಂದೆ ಸತ್ತು ಹೋಗ್ಯಾರ, ಕೇವಲ ತಾಯಿ ತಂದೆಕ್ಕಿಂತ ಹೆಚ್ಚಿಗೆ ನಂಗೆ ಸ್ಥಾನ ಕೊಟ್ಟರೆ ನಾನು ವಿಶ್ವನಾಥ್ ದೊಡ್ಡಾಳೆ. ಇವ್ರು ನನ್ನ ದೋಸ್ತಿ ಅಮರ್ ಹಿಂಗೆ ಉಳಿಸ್ಕೊಡ್ಬೇಕಂದು ನಮ್ದು 2 ಮಂದಿ ದೋಸ್ತಿದಾಗ ಎಟ್ಟು ಬಿ ದುಶ್ಮನಿ ಬಂದ್ರೆ ಇದು ಕಡಿಬೇಡ್ದಂದು ನಾ ದೇವರಲ್ಲಿ ಬೇಡ್ಕೊತೀನಿ. ನಂದು ಭದ್ರಿಯ ಪಾತ್ರ ನಂದು ಮಹೇಶ್ ಪಟ್ಟಣ ಶೆಟ್ಟಿ ಸರ್. ಇವರು ಎಷ್ಟು ನೀಚಿತನ ಮಾಡಿದ್ರಿ ಬಿ ಅವ್ರದ್ದು ಒಂದು ಲಾಸ್ಟ್ ದಿನ ಒಂದು ದಿನ ಅವ್ರದ್ದು ಮರ್ಡರ್ ಮಾಡಲೇಬೇಕು. ಇದು ನನ್ನ ಆತ್ಮವಿಶ್ವಾಸ. ಅವ್ರಂಗೆ ನಡೆಸಿ ಜೀವನ ನಡೆಸ್ಕೊಡ್ಬೇಕಂತ ದೇವರಲ್ಲಿ ಬೇಡ್ಕೊತೀನಿ. ಇಂಥದೇ ಸತ್ಯ ನ್ಯಾಯ. ಬಡತನದಲ್ಲಿ ಹುಟ್ಟಿದ್ರೆ ಹೊಟ್ಟಿ ತಿಪ್ಪಲಿಗಾಗಿ ದುಡಿಯೋದು, ಲೇಕಿನ बड़तनदिंद यंद भी शेर का कुत्ता किसी भी नहीं बनता. ये खून कमाए के रोटी के लिए है ये पसीना, ये खून. तू कहे तो काटू, तू कहे तो भूखू, ये कुत्ते का औलाद नहीं. लेकिन ये मेरा बात सुन के मैं अविनाश मटके यानी 100 दिले, दयानंद लच्चणे यानी 100 दिले, सन्मुखया स्वामी यानी 100 दिले, संतोष सातप्पा निंबाणे, विश्वनाथ निंबाणे आणि बसवराज अप्पाराव अंकलगे यांनी 200 दिले, तिप्पणा वंचंजे यांनी 100, गजानंद चंद्रशेखर गोविंदे यांनी 200 दिले. नाटकचे मालक येऊन शुकारवे म्हणून मी यांना विनंती करतो. मी त्या मान्यवरांचा पूर्ण आभारी आहे. बने चाहे दुश्मन जमाना हमारा, सलामत रही दोस्ताना हमारा. बने चाहे दुश्मन जमाना हमारा. ಏನು ಹೇಳಲಿ ನನ್ನ ಜೀವನದ ಕಥೆಯನ್ನು. ಆ ಘಟನೆಯನ್ನು ನನ್ನ ನೆನಪಿಗೆ ಬಂದರೆ ನನ್ನ ಅಂತರಾತ್ಮೆಯಲ್ಲಿ ಬೆಂಕಿ ಇಟ್ಟಂಗೆ ಆಗುತ್ತದೆ. ನನ್ನ ಅತ್ತಿಗೆಯ ಈಗ ನನ್ನ ಮೇಲೆ ಬಂದಿರುವ ನನ್ನ ಅತ್ತಿಗೆಯ ಮಾನಭಂಗವನ್ನು ಸಹಿಸಿಕೊಂಡು ನಾನು ಇನ್ನು ಬದುಕಬಾರದು. ನಾನು ಸಾಯಲೇಬೇಕು. ಭಾವ ಎಂಬ ಬೈಲನು ನಿಲ್ಲು ಬದ್ರಿ, ನಿಲ್ಲು.
ನೀನು ಸತ್ತರೆ ನಿನ್ನ ಮೇಲೆ ಬಂದಿರುವ ಕೊಂದ ಅಪವಾದವನ್ನು ಹೊರಿಸಿ ನಿರ್ಣಯ ಆಗುತ್ತದೆ. ನಿನ್ನ ಅತ್ತಿಗೆಯನ್ನು ಈ ದೇವರ ಮೇಲೆ ಕೆಟ್ಟ ಕಾಮುಕನ ಕಣ್ಣಿಗೆ ಬಿದ್ದಿತ್ತು. ಹೌದು, ನಾನು ನಿರಪರಾಧಿ. ನನ್ನ ಅತ್ತಿಗೆಯನ್ನು ಕೊಂದು ಆ ಅಪರಾಧವನ್ನು ನನ್ನ ಮೇಲೆ ಹಾಕಿದ ವರದೇಗೌಡನ ಸುಮ್ಮನೆ ಬಿಡಲಾರೆ ಈ ಬದರಿ. ನೀನು ಈಗಲೇ ಹೊಟ್ಟಲು ಸಿದ್ಧನಾಗು. ಅವರನ್ನು ಭೂಮಿ ಮೇಲೆ ಬದುಕುವುದು ಬಿಡಬೇಡ ಬದ್ರಿ, ಬಿಡಬೇಡ. ಗೂಳಿ ಅಂತ ಮೈ ಬೆಳೆಸಿ ತಿರುಗುತ್ತಿರುವ ವರದೇಗೌಡ ಚಕ್ರವರ್ತಿಯನ್ನು ಓಣಿ ತುಂಬ ಕ್ವಾಣ ಕಡದಂತೆ ಓಡಾಡಿಸಿ ಕಡಿದು ಅವರ ಅವಯವಗಳನ್ನು ನರಿ ನಾಯಿಗಳಿಗೆ ಹಂಚಿ ನಮ್ಮ ಅಗಸಿ ಬಾಗಿಲಿಗೆ ಕಟ್ಟಿದಿದ್ದರೆ ನನ್ನ ಹೆಸರ ಬದ್ರಿನೇ ಅಲ್ಲ. पतझड़ सावन बसंती बहार, एक बरस की मौसम चार, मौसम चार, मौसम चार, पांचवा मौसम चार का इंतजार का, पांचवा मौसम प्यार का इंतजार का, पतझड़ सावन बसंती बहार, दिल्ली में दिल चमकता है, मुंबई में प्यार चमकता है, चप्पलगांववाड़ी में रेवण सिद्धेश्वर का यात्रा चमकता है. राजाबाई नदापिनी 100 दिले ती आणि संतोष दसाडे 200, सैपन ನದಾಪ ಇವರು ಮೊಹಮ್ಮದ್ ಪಾತ್ರಕ್ಕೆ ಮತ್ತು ಫತು ಪಾತ್ರಕ್ಕೆ 100 ಕೊಟ್ರೆ ಅವ್ರು ಸ್ವತಃ ಬಂದು ಸ್ವೀಕರಿಸ್ಬೇಕಂದು ನಮ್ಮ ವಿನಂತಿ. कमीला ये जग सारा, रंगों कमीला ये जग सारा, रंग बदलती जीवन धारा, रंग बदलती जीवन धारा, प्यार करेंगे सबसे प्यारा, प्यार करेंगे सबसे प्यारा. ಸೈಪನ್ ನದಾಪ್ ಇವರಿಗೆ ನಾನು ಪೂರ್ಣ ಬರೆದಿದ್ದೀನಿ. ಸೈಪನ್ ನದಾಪ್ ಮಿಯನ್ನ ಪೂರ್ಣ ಬರೆ. मेरे नैना सावन भादो, मेरे नैना सावन भादो, फिर भी मेरा मन प्यासा, फिर भी मेरा मन प्यासा. बात पुरानी है, ಸಾವಿನ ಹಳ್ಳಿಯ ಸರದಾರ ಬಂದ ನೋಡೋ ಗಜಗೌರ, ಸಾವಿನ ಹಳ್ಳಿಯ ಸರದಾರ ಬಂದ ನೋಡೋ ಗಜಗೌರ. ಓಹೋ
ನಾ ಮನಸ್ಸು ಮಾಡಿದೆ ನನ್ನ ಪ್ರೀತಿ ಎತ್ತಿಗಳನ್ನು ಬರ್ತಾಳೆ. ಬರಲಿ ಬರಲಿ. ನೋಡಿ, ನೀವು ಇದೇ ಊರಿನವ್ರೇನು? ಹೌದು, ನಾನು ಇದೇ ಊರಿನವರು. ಅಂದಾಗೆ ತಾವು ಯಾವ ಊರ? ನಾನು ಕೂಡ ಇದೇ ಊರಿನವಳು. ನನ್ನ ಹೆಸರು ನನಗೆ ಗೊತ್ತು. ನಿನ್ನ ಹೆಸರು ಸುವರ್ಣ ಅಂತೂ ಗೊತ್ತು. ಇದೇನು, ನೀವು ಯಾರು ಅಂತ ನನಗೆ ಗೊತ್ತಿಲ್ಲ. ಹಾಗಾದರೆ ನನ್ನ ಹೆಸರು ನಿಮ್ಗೆ ಗೊತ್ತಾಯ್ತು? ನಿಮ್ಮ ಹೆಸರು ಅಷ್ಟೇ ಅಲ್ಲ, ಈ ನಿನ್ನ ಪೂರ್ಣ ಚರಿತ್ರೆನೇ ಗೊತ್ತು. ಸುವರ್ಣ, ನೋಡು, ಯಾಕೋ ಏನೋ ನಿಮ್ಮ ಮಾತಿನಿಂದ ತುಂಬಾ ಹೊಲಸು ಶಬ್ದಗಳು ಬರ್ತಾ ಇದೆ ಅಂತ ಅನಿಸ್ತಾ ಇದೆ. ಅದೇನಾದರೂ ನನ್ನ ತಲೆ ಇಟ್ಟುಕೊಂಡು ನನ್ನನ್ನು ಮುಟ್ಟಲು ಬಂದಿಯಾದ್ರೆ ನೆರೆ ಹೊರೆಯರನ್ನು ಕೂಗಿ ಕರಿತೀನಿ ನಾನು. ಯಾರಿಗ ಕರೆ ಸುವರ್ಣ, ನಾನು ನಿಮಗೆ ಶೀಲ ಮುಗಿಸಿ ಬಿಡುತ್ತೇನೆ. ಇಲ್ಲ, ನನ್ನನ್ನೇನು ಮಾಡಿ ಲೇ ಗಂಡಸ್ತನವಿಲ್ಲದ ಸಣ್ಣನ ಮಗನೇ, ಬಿಟ್ಟು ಬಿಡುವ ಮೊದಲ ಹೆಣ್ಣಿನ ಕೈಯನ್ನು, ಇಲ್ಲ ಮುಟ್ಟಿದ ಕೈಯನ್ನು ಕತ್ತರಿಸದೆ ಬಿಡಲಾರೆ ಈ ಭದ್ರ. ಲೇ ಭದ್ರ, ಈ ವಿಷಯ ಒಳಗೆ ನೀನು ಬರಬೇಡ. ಈ ವಿಷಯ ಒಳಗೆ ನಾನು ಸರ್ಪ ಎಡೆ ಎತ್ತಿದರೆ ನಿನಗೆ ಕಚ್ಚಲೇ ಬಿಡಲಾರದೆ ಈ ಸರ್ಪ. ಲೇ ಚಕ್ರವರ್ತಿ, ನೀನು ಸರ್ಪವಾದರೆ ನಿಮ್ಮಂತ ಕಾಮಕರನ್ನು ಕಚ್ಚನೆ ಹಾಕಲೆವನ್ನು ನಾನು ಗಿರಿವೆಚ್ಚದ ಗರುಡ. ನಾನು ಸರ್ಪ ಇರುವಾಗ ನೀನು ಯಾವ ಗರುಡಲೇ? ನಾನು ಇನ್ನೊಂದು ಮನಸ್ಸು ಮಾಡಿದರೆ ನಿನಗೆ ಹೀಗೆ ಕಚ್ಚಲಾರೆ ಬಿಡಲಾರೆ. ಲೇ ಚಕ್ರವರ್ತಿ, ಸರ್ಪ ಎಷ್ಟು ದೊಡ್ಡದಿದ್ದರು ಚಿಕ್ಕ ಪಕ್ಷಿ ಗರುಡನ ಕೈಯಲ್ಲಿ ಸತ್ತು ಹೋಗಿದ್ದು ಗೊತ್ತಿಲ್ಲವೇ ಲುಚ್ಚ? ಸುಮ್ಮನೆ ಇಲ್ಲಿದೆ ಹೊರಟು ಹೋಗು, ಇಲ್ಲವಾದರೆ ಲೇ ಭದ್ರ, ನಾನು ಉಣಬೇಕೆಂದ ಎಲೆಯಲ್ಲಿ ನೀನು ಕಾಲಿಟ್ಟ ಮಗನೇ. ಇಂದರೆ ನಾಳೆ ಈ ಸುವರ್ಣಗೂ ನಾನು ಬಲಾತ್ಕಾರ ಮಾಡಿಬಿಡುವೆಲೆ. ನೋಡಿ, ಇಂದಿನ ದೌರ್ಜನ್ಯ ತುಂಬಿದ ಸಾಮ್ರಾಜ್ಯದಲ್ಲಿ ನೀವು ದೇವರಾಗೆ ಬಂದು ಇಂಥ ನೀಚನಿಂದ ನನ್ನನ್ನು ಮುಕ್ತಿ ನೀಡಿದಿರಿ. ನಿಜವಾಗಿಯೂ ನಿಮಗೆ ಅದೆಷ್ಟು ಕೃತಜ್ಞತೆಗಳನ್ನು ಸಲ್ಲಿಸಿದ್ರು ಕೂಡ ಕಡಿಮೆನೆ. ಹಾಗೇನಿಲ್ಲ ಸುವರ್ಣ, ನಾನು ಮಾಡಬೇಕಾದ ಕರ್ತವ್ಯನೂ ಮಾಡಿದೆ ಅಷ್ಟೇ, ಅದರಲ್ಲಿ ಏನಿಲ್ಲ. ನೋಡಿ, ನಾನು ಇದೇ ಊರಿನೋಳು. ನನಗೆ ಯಾರೂ ಇಲ್ಲ. ತಂದೆ ತಾಯಿ ಬಂಧು ಬಳಗ ಯಾರೂ ಇಲ್ಲದ ಅನಾಥಳು ನಾನು. ಅದು ಅಲ್ಲದೆ ಮನೆಯಲ್ಲಿ ಕುಳಿತು ತುಂಬ ಬೇಜಾರಾಗಿತ್ತು. ಸ್ವಲ್ಪ ಸುತ್ತಾಡ್ಕೊಂಡು ಬರಬೇಕಂತ ಬಂದೆ. ಈ ಕಾಮನ ಕೈಗೆ ನಾನು ಸಿಕ್ಕಿಬಿದ್ದೆ. ಸರಿಯಾದ ಸಮಯಕ್ಕೆ ದೇವರಾಗಿ ಬಂದು ನನ್ನನ್ನು ಕಾಪಾಡಿದ್ರಿ ನೀವು. ಅದೆಲ್ಲ ಹೋಗಲಿ, ನಿಮಗೊಂದು ಮಾತು ಹೇಳಬೇಕಂತ ಮಾಡಿದ್ದೀನಿ, ನಡೆಸ್ಕೊಡ್ತೀರಾ? ಹೇಳು ಸುವರ್ಣ, ಅದೇನು ಹೇಳು. ನೋಡಿ, ನೀವು ಇಂಥ ನೀಚನ ಕೈಯಿಂದ ನನ್ನನ್ನು ಕಾಪಾಡಿದಿರಿ. ಹೀಗಿರುವಾಗ ಈ ಅನಾಥಳು ನಿನಗೆ ಕೈ ಮುಗಿದು ಬೇಡ್ಕೊಳ್ತಿದ್ದಾಳೆ. ದಯವಿಟ್ಟು ನನ್ನನ್ನು ಕೈ ಹಿಡಿದು ಸತ್ಯ ಸ್ಥಾನ ಕೊಟ್ಟು ಮದುವೆಯಾಗಿ ಅಂತ ಕೇಳ್ತಿದ್ದೀನಿ. ಮದುವೆ ಅಂದರೆ 3 ಅಕ್ಷರವಲ್ಲ ಸುವರ್ಣ. ನಾನು ಯಾರು ನೀನು ಯಾರು ಗೊತ್ತಿಲ್ಲ, ಅದರಲ್ಲಿ ನನ್ನ ಹಿನ್ನೆಲೆ ನಿನಗೂ ಗೊತ್ತಿಲ್ಲ. ಈಗ ದಯವಿಟ್ಟು ಈ ವಿಷಯದಲ್ಲಿ ನನ್ನನ್ನು ಕ್ಷಮಿಸಿಬಿಡ್ರಿ. ನೋಡಿ, ವಿಷಯದಲ್ಲಿ ತಿಳಿದುಕೊಳ್ಳುವಷ್ಟಕ್ಕಿಂತ ನೀವು ತುಂಬ ದೊಡ್ಡವರು. ಅದು ಅಲ್ಲದೆ ಈ ಸಮಾಜದ ಬಗ್ಗೆ ಆಗು ಹೋಗೋ ಬಗ್ಗೆ ನೀವು ಚೆನ್ನಾಗಿ ಅರ್ಥಕೊಂಡಿದ್ರಿ. ಅದರ ಬಗ್ಗೆ ನನಗೇನು ಜ್ಞಾನವಿಲ್ಲ. ಆದರೂ ಕೂಡ ಒಂದು ಮಾತು ಹೇಳ್ತೀನಿ ಕೇಳಿ. ನೀವು ನನ್ನನ್ನು ಇಷ್ಟಪಟ್ಟಿದ್ರೆ ನನ್ನ ಕೈ ಹಿಡೀರಿ, ಇಲ್ಲದಿದ್ದರೆ ಈ ಅನಾಥಳು ಎಲ್ಲಿ ಆದರೂ ಬಹುದೂರ ಹೊರಟು ಹೋಗ್ತಾಳೆ. ನಿಲ್ಲು ಸುವರ್ಣ, ನಿಲ್ಲು. ನೋಡಿ,
ನನ್ನ ಜೊತೆಗೆ ನೀವು ಮಾತಾಡಬೇಡಿ. ನಿಮಗೆ ಇಷ್ಟ ಆದರೆ ನನಗೆ ಕೈ ಹಿಡೀರಿ, ಇಲ್ಲದಿದ್ದರೆ ನನಗೆ ಈ ಜೀವನವೇ ಸಾಕು. ಎಲ್ಲಿ ಆದರೂ ಹೋಗಿ ಸತ್ತು ಹೋಗ್ತೀನಿ. ನಿಲ್ಲು ಸುವರ್ಣ, ನಿಲ್ಲು. ಆಯಿತು ಸುವರ್ಣ, ನಿನ್ನ ಇಷ್ಟದಂತೆ ಆಗಲಿ. ಆದರೆ ಮದುವೆ ಇಷ್ಟ ಬೇಗನೆ ಬೇಡ. ಆಯಿತು, ನೀವು ಯಾವಾಗ ಹೇಳ್ತೀರೋ ಆವಾಗಲೇ ಆಗಲಿ, ನಿಮ್ಮ ಇಚ್ಛೆದಂತೆ ಆಗಲಿ. ಆಯಿತು ಸುವರ್ಣ, ಈ ಸಮಯದಲ್ಲಿ ಒಂದು ಈ ಕಂದನ ಮನಸ್ಸು ನಾಡದ ಒಂದು ಹಾಡು ಹಾಡಬಾರದೆ? ಅದಕ್ಕೇನಂತೆ? ಬೆಳ್ಳಿ ರಥದಲ್ಲಿ ಸೂರ್ಯ ತಂದ ಕಿರಣ, ಆ ಚಂದ್ರನ ಗಮನ, ಭೂತಾಯಿ ಋತಗಾನ, ನೀ ನನಗೆ ನಾ ನಿನಗೆ ಜೀವನ ನಗುತ್ತಲಿದೆ. ಬೆಳ್ಳಿ ರಥದಲ್ಲಿ ಸೂರ್ಯ ತಂದ ಕಿರಣ, ಬೆಳ್ಳಿ ರಥದಲ್ಲಿ ಸೂರ್ಯ ತಂದ ಕಿರಣ, ಆ ಚಂದ್ರ ಗಗನ, ತಾಯಿ ರಂಗಾನ, ನಮ್ಮಿಬ್ಬರ ಈ ಮಿಲನ ಕಂಚಿನ ವಸನ, ನೀ ನನಗೆ ನಾ ನಿನಗೆ ಜೀವನ ನಗುತ್ತಲಿದೆ. ಈಗ ಶ್ಯಾಮನ ಮುರಳಿಲೋಲನ ಪ್ರೀತಿಯಂದ ಕವನ ಉಳಿಸಿಕೊಳ್ಳುವನು, ರಾಮರಿವೆ ಹಿಡಿದು ಜೊತೆಯನ್ನು ಹರಿಸುವನು, ಸೇರಿತು ಪ್ರೀತಿ ಕಡಲನ್ನ, ಅವಳ ಮೊತ್ತನು ಕಡಲ ಅಲೆಯನು, ನಿನಗೆ ತರುವೆ ನಾನು ಸೇರಿ ನಿನ್ನನು, ಮುತ್ತಲ್ಲಿ ಮನೆಯ ಕಟ್ಟುವನು, ಮುಗಿನಿ ಮೆಚ್ಚಿರುವೆ ನೀ ಹಚ್ಚುವನು, ಮರುಗಿದೆ ನಿನ್ನ ಒಲುವಿಗೆ ಹಸುವೆ ನಿನ್ನ ಆನೆಯೇ, ನೀ ನನಗೆ ನಾ ನಿನಗೆ ಜೀವನ ನಗುತ್ತಲಿದೆ. ಜುಜು ಜು 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 ಶ್ಯಾಮನ ಮುರಳಿಲೋಲನ ಪ್ರೀತಿಯಂದ ಕವನ ಉಳಿಸಿಕೊಳ್ಳುವ, ರಾಮರು ಹಿಡಿದು ಜೊತೆಯನ್ನ ಹರಿಸುವನು, ಸೇರಿತು ಪ್ರೀತಿ ಕಡಲನ್ನ, ಅವಳು ಮೊತ್ತನು ಕಡಲ ಅಲಿಯನು, ನಿನಗೆ ತರುವೆ ನಾನು ಸೇರಿ ನಿನ್ನನು, ಮುತ್ತಲ್ಲಿ ಮನೆಯ ಕಟ್ಟುವೆನು, ಮುಗಿಲಿ ಮುಚ್ಚಿರುವೆ ಧರಿಸಿ ನಿಮ್ಮ ಹಚ್ಚುವೆನು, ಮರುಗಿದೆ ನಿನ್ನ ಒಲುವಿಗೆ ಹಸುವೆ ನಿನ್ನ ಹಾಡಿಗೆ, ನೀ ನನಗೆ ನಾ ನಿನಗೆ ಜೀವನ ನಗುತ್ತಲಿದೆ. ಹೃದಯ ಬೀತಿದಾಗ ಶ್ರುತಿಯೋ ಕಾಣಿದಾಗ, ನೀನೇ ನನ್ನ ಜೀವ ನಾನೇ ನಿನ್ನ ಅನುರಾಗ ಬಂದಾಗ ಹರಡಾಗಿ ನಲಿವಾಗ ಜೀನಂತರ ಸಜೀವನ ಒಂದು ಗುರುವಾರ ಕಡೆದು ಒಂದು ಶಿಷ್ಯಗ ಇದು ಅವನ್ ಸುಮಾರು ಯಾರು ಮಾಡಿಲ್ಲ. ಬಸವರಾಜ್ ಬನ್ನೆ ಗುರುಜಿ ಕಡ್ದು ಮತ್ತು ಮೊಹಮ್ಮದ್ ನದಾಬ್ ಪೈಗಬರ್ ನದಾಬ್ ಗಜನ ಪಟ್ಟೆ ಶೆಟ್ಟಿ ಎಲ್ಲರ ಕಡೆದು ದೋಣಿಸಿರ್ಬೇಕು ಕೊಟ್ಟು ಮತ್ತೊಮ್ಮಿದು ಡ್ಯಾನ್ಸ್ ಮಹೇಶ್ ಸರ್ದು
ಇದು ಯಾರು ನಾಟಕದು ನಾಟಕ ಹ್ಯಾಂಗೆ ಮಾಡಬೇಕು ಇದು ಯಾರು ಕಲಿಬೇಕಂದ್ರೆ ಮಹೇಶ್ ಪಟೇಲ್ ಕಲಿಬೇಕು. ಅದ್ರ ಕಡೆ ಒಂದು ತಿಂಗಳ ಗುರುಜಿ ಹೊಲ್ದಾಗ ನೀರು ಒಯ್ದು ಯಾರು ಕಲ್ತಾರಂದ್ರೆ ಮಹೇಶ್ ಸರ್ ಮೊಹಮ್ಮದ ಇವ್ರೆಲ್ಲರದು ಒಮ್ಮೆ ನಮ್ಮ ರಿಕ್ವೆಸ್ಟ್ ಅದಕ್ಕೆ ನಾಟಕ ಸಂಕಟದು ಅಲ್ಲಾವುದ್ದೀನ್ ನದಾಫ್ ಇವ್ರಿಗೆ ಒಮ್ಮೆ ಮನ್ಸು ಮೂರು ಡ್ಯಾನ್ಸ್ ಮಾಡಿಸ್ರಿ ಇದೇ ನಮ್ಮದು ವಿನಂತಿ ಅದ ದೋಷರು ಬಕ್ಷಿಸ್ ಅದ. फूल है गुलाब का ऐसे सूखने मत देना, फूल है गुलाब का ऐसे सूखने मत देना, लड़की है गरीब की से धोखा मत देना. ಆ ಕಲಾ ನನಗೆ ನಾನು ತುಂಬ 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 ಬರೆಗಿದ್ದೀನಿ. ಹೃದಯ ಮಿತಿದಾಗ ಸತಿಯೋ ಕೊಡಿದಾಗ ನೀನೇ ನನ್ನ ಜೀವ ನಾನೇ ನಿನ್ನವ ಅನುರಾಗ जीनंतर सजीवना जीनंतर सजीवना हृदय ಮಿತಿದಾಗ ಸತಿಯೋ ಕೊಡಿದಾಗ ನೀನೇ ನನ್ನ ಜೀವ ನಾನೇ ನಿನ್ನ ಭಾವ. ಮನುಷ್ಯನ ಕಲ್ಪನೆ ಮನುಷ್ಯನ ಭಾವನೆ ಎಲ್ಲವೂ ಪ್ರೇಮದ ಆರಾಧನೆ. ಜೀವಂತರ ಸಜೀವನ ನೀಮಿತಿದ ನನ್ನ ಕಲ್ಲವು ಎದೆ ತುಂಬಿ ಹಾಡಾಗಿದೆ. ಇಂದಿಗೂ ನಾನಿಗನಿ ಮೆಲ್ಲುವಂತ ಮನಸಾಗಿದೆ.
ಆರುವಾಸಿ ಹಾಡಬೇಕು ಆರುವಾಸಿ. ಈ ಹಾಡ ನಮ್ಮ ಬೀಗ ಚಂದ ಹಾಡ್ಯಾನಂದ ಹೇಳಿ 100 ರೂಪಾಯಿ ಬಕ್ಷಿಸ. ಇದು ಎಲ್ಲ ನಾಟಕ ಮುಗಿದ ಬಳಕ ಇದೇ ಹಾಡು ನಮ್ಮ ಪಾರ್ಗಳು ಕುಣಿಯವ. ಇದೇ ಹಾಡ ನಾಟಕ ಮುಗಿದ ಬಳಕ ಹಾಡಬೇಕಂದು 100 ರೂಪಾಯಿ. ಇದು ನಾಟಕ ಕಲಿಬೇಕಾದ್ರೆ ತೋಡಿ ಆಗಿಲ್ಲ. ಪರಮೇಶ್ವರ್ ನಾಗನ್ ಸರ್, ಸಂತೋಷ್ ಬೆಳೆ ಮೊಹಮ್ಮದ್ ಪಡೇರಿ ಸರ್ ಈ ದೋಸ್ತಿ ತುಟಾಯ್ಸನ ಅಂತೇಳಿ ಗುಡಿ ಒಂದು ಬ್ಯಾನರ್ ಹಚ್ಚದ. ಅದ್ರ ಸಲುವಾಗಿ ಬನ್ನಿ ಗುರುಜಿ ಇವ್ರ ಕಷ್ಟ ತೊಗೊಂಡ್ರತ್ತೇಳಿ ಸೈಪನ್ ಮಾನಿಕ್ ನದಪ್ಪ 100 ರೂಪಾಯಿ ಕೊಟ್ಟಾರ. ಸಂತೋಷ್ ರೇವಶಿ ದಸಾಡೆ 100 ರೂಪಾಯಿ ಕೊಟ್ಟಾರ. ಬನ್ನಿ ಗುರಿ ಸ್ವತಃ ಬಂದು ಸ್ವೀಕರಿಸಬೇಕು. ಸಂತೋಷ್ ದರ್ಶನೆ ದುಕಾನ್ದಾರ ಮತ್ತೆ ಮುಲ್ಲಾ ಮಾಜಿ ಮುಲ್ಲಾ ಸದ್ಯ ಇಲ್ಲಿಗೆ ಅವ್ರು 2 ಮಂದಿ ತುಂಬ ಹಿಡಿದ್ವಿ. ಸೈಪನ್ ಮಾಣಿಕ್ ನದಾಪ್ ಇವ್ರಿಗೆ ನಾನು ತುಂಬ ಬರಿದ್ದೀನಿ. ನಬಿಲಾಲ್ ನದಾಪ್ ನಮ್ಮ ಮಾಮ ಅವ್ರಿಗೆ ನಾನು ಪೂರ್ಣ ಬರಿದ್ದ. ಸೈಪನ್ ಕಾಕ ನದಾಪ್ ಇವ್ರಿಗೆ ನಾನು ಪೂರ್ಣ ಬರಿದ್ದ. ಉಮರಲ್ಲಿ ನದಾಪ್ ಚಡ್ಚನ್ ಇವ್ರಿಗಾದ್ರೂ ನಾನು ತುಂಬ ಬರೆದ್ದೀನಿ. ಕಾಸುಕ ನದಾಪ್ ಇವ್ರಿಗೆ ನಾನು ಪೂರ್ಣ ಬರಿದ್ದ. ದೊಳಪ್ಪಮ್ಮ ದೊಡ್ಡಳ್ಳಿ ಆ ಮನೆಗೆ 100 ರೂಪಾಯಿ ಕೊಟ್ಟರೆ ಅವ್ರಿಗೆ ನಾನು ತುಂಬ ಬರ್ನಿ.
ಆಸೆ ಎಂಬುದನ್ನು ಬಿಟ್ಟು ಅಂತರ ಆತ್ಮದಲ್ಲಿ ನನ್ನ ಜೊತೆ ಸ್ನೇಹ ಬೆಳೆಸಿ ನನ್ನ ತಂಗಿಯನ್ನು ಕೆಡಿಸಲು ಹೋದ ಚಕ್ರವರ್ತಿಯನ್ನು ಅವನಿಗೆ ಯಮಲೋಕಕ್ಕೆ ಅಟ್ಟಿಸಿಬಿಟ್ಟೆ. ಹೌದ್ರಿ ಗೌಡ್ರ, ಭಾಳ ದಿವಸ ಐತ್ ನೋಡುತ್ತಿದ್ ನೋಡ್ರಿ. ತಿಪ್ಪ, ಅದು ಏನೇ ಆಗಲಿ ಅವಳಿಗೆ ಇವತ್ತು ಟೈಮ್ ಕೊಟ್ಟು ಬಂದಿದ್ದೇನೆ. ಇಲ್ಲವಾದರೆ ಈ ಎರಡರಲ್ಲಿ ಒಂದೇ ಆಗಲೇಬೇಕು. ಅವ್ರಿಗೆ ಸುಮ್ಮನೆ ಬಿಟ್ರ ನಮಗ ಇಲ್ಲಿ ಹಾಳಾಗ್ಬಿಡಲ್ ನೋಡ್ರಿ ಅವರು. ತಿಪ್ಪ, ದೀಪನಂದ ಸಮಯದಲ್ಲಿ ಪ್ರಜಲುಷಾಗಿ ನಿಂತಾಗ ಮಗನ ಸೊಕ್ಕು ಜಾಸ್ತಿ ಆಗಿದೆ. ಅವನನ್ನು ಸಮಯ ಸಾಧಿಸಿ ಅವನನ್ನು ಮುಗಿಸಿ ಬರುತ್ತೇನೆ. ಲೇ ಗೌಡ, ನನ್ನ ಮನಿತನವನ್ನು ಹಾಳ ಮಾಡಿ ಇಂದು ನಿಂದ ಹೆಣ ಬೀಳದು ಅಥವಾ ನನ್ನ ಹೆಣ ಬೀಳಲಿ, ಎರಡರಲ್ಲಿ ಒಂದು ಆಗಲೇಬೇಕು. ಬಾರಲೇ ಗೌಡ. ರೋಗಿ ಬಯಸಿದ ಬಾಯಿ ಒಂದೇ ಇತ್ತು. ವಾ, ನಿನ್ನನ್ನು ಹೇಗೆ ಕೊಲ್ಲಬೇಕನ್ನೋದು ನನಗೆ ಚೆನ್ನಾಗಿ ಗೊತ್ತು. ಬಾ, ನಿನ್ನನ್ನು ಹೇಗೆ ಕೊಲ್ಲಬೇಕನ್ನೋದು ನನಗೆ ಚೆನ್ನಾಗಿ ಗೊತ್ತು. ನಿನಗೇನು ಗೊತ್ತಲೇ ಗೌಡ? ಬಂಗಾರದಂಗೆ ಇದ್ದ ನನ್ನ ಮನಿತನವನ್ನು ಚೂರು ಚೂರು ಮಾಡಿ, ಲೇ ನಾಲಯಕ, ನೆನಪಿಸಿಕೋ ಇನ್ನ ನಿನ್ನ ಮನಿದೇವರನ್ನು. ಮುಗಿತು ನಿನ್ನ ಕತೆ. ಲೇ ತಿಪ್ಪ್ಯ, ಬಾರಲೇ ಚಂದ ನನ್ನ ಮಗನೇ. ಬಂದ್ರಿ ಮಾವ, ಅವನಿಗೇನು ಮಾಡಬೇಡ, ಬಿಟ್ಟು ಬಿಡು. ಯಾಕೆ ವಿಜಯ್, ಇಂಥವರನ್ನು ಇಂಥ ಲುಚ್ಚಗಳನ್ನು ಶಕುನಿನಿ ಅಂತವನಿಗೆ ಸುಮ್ಮನೆ ಬಿಡಬಾರದು. ಪಿಸಿ ಬೇಡಿ ಹಾಕವನಿ. ಪಿಸಿ, ಏ ಪಿಸಿ, ಮಾವ, ಕಾನೂನು ಕೈಯಲ್ಲಿ ತೆಗೆದುಕೊಂಡು ನೀನು ತಪ್ಪು ಮಾಡಿಬಿಟ್ಟೆ. ಇನ್ನೂ ಸ್ವಲ್ಪ ತಾಳಿದರೆ ಇವನನ್ನು ನಾನೇ ತಕ್ಕ ಪಾಠ ಕಲಿಸ್ತಾ ಇದ್ದೆ. ನಿನ್ನ ಶಿಕ್ಷೆಗಿಂತ ನನ್ನ ಶಿಕ್ಷೆನೇ ಇವನಿಗೆ ಬೇಕಾಗಿತ್ತು, ಅದೇ ಕೊಟ್ಟಿದ್ದೇನೆ. ಸಾರಿ ಮಾವ, ನನ್ನ ಡ್ಯೂಟಿ ನಾನೇ ಮಾಡಲೇಬೇಕು. ಬಿಸಿ, ಇವರನ್ನು ಅರೆಸ್ಟ್ ಮಾಡಿ.
ಯಾರಾದರೂ ಸರಿ ಯಾರಾದರೂ ಸರಿ ನನ್ನ ಡ್ಯೂಟಿ ನಾನು ಮಾಡಿಬಿಟ್ಟಿನಿ. ಕಾನೂನು ಪ್ರಕಾರ ನೀವು ಏನು ಮಾಡಬೇಕು ಅದು ನೀವು ಮಾಡಿಬಿಡ್ರಿ. ಶ್ರೀಧರ್, ನೀನು ಕಾನೂನು ಪ್ರಕಾರ ನೀನು ಏನು ಮಾಡಬೇಕು ಮಾಡಿಬಿಡಪ್ಪ. ಹಾಗಾದರೆ ಸ್ಟೇಷನ್ಗೆ ನಡಿ ಮಾವ. ಬದ್ರಿ, ಎಂಥ ಕೆಲಸ ಮಾಡಿಬಿಟ್ಟಿ. ಕಾನೂನು ಕೈಗೆ ತೆಗೆದುಕೊಂಡು ಅಪರಾಧಿ ಆಗಿಬಿಟ್ಟಿಲ್ಲಪ್ಪ, ಅಪರಾಧಿ ಆಗಿಬಿಟ್ಟಿಲ್ಲ. ಅಣ್ಣ, ವ್ಯಥೆ ಪಡೆದು ಅಂಥ ದುಷ್ಟರನ್ನು ಕೊಂದಿದ್ದಕ್ಕೆ ಹೆಮ್ಮೆ ಪಡಿಬೇಕಣ್ಣ, ಹೆಮ್ಮೆ ಪಡಿಬೇಕು. ಬದ್ರಿ ಬದ್ರಿ ನನ್ನನ್ನು ಕ್ಷಮಿಸಿಬಿಡಪ್ಪ, ನನ್ನನ್ನು ಕ್ಷಮಿಸಿಬಿಡು. ನಿನ್ನ ಬಗ್ಗೆ ನಾನು ತಪ್ಪು ತಿಳಿದುಕೊಂಡ್ಬಿಟ್ಟೆ. ಸಣ್ಣ ನಾನು ನಿನ್ನನ್ನು ಅಪರಾಧಿಯನ್ನು ತಪ್ಪು ತಿಳ್ಕೊಂಡು. ಸಣ್ಣವನಾಗಿ ಇದ್ದ ನನಗೆ ಕ್ಷಮೆ ಕೇಳಬೇಡಣ್ಣ. ಸುವರ್ಣ, ನಾನು ಶಿಕ್ಷೆ ಮುಗಿಸಿ ಬರುತ್ತೇನೆ, ಆಮೇಲೆ ಮದುವೆ ಆಗುತ್ತೇನೆ. ಆಯ್ತು ರೀ, ನೀವು ಬರುವವರೆಗೂ ನಾನು ನಿಮಗಾಗಿ ಕಾಯ್ತಾನೆ ಇರ್ತೀನಿ. ಬದ್ರಿ ಅಣ್ಣನಿಗೆ ಆದಷ್ಟು ಶಿಕ್ಷೆ ಕಮ್ಮಿ ಆಗುವಾಗೆ ಮಾಡಿ. ನಾನು ಅದನ್ನೇ ಯೋಚನೆ ಮಾಡುತ್ತಿದ್ದೇನೆ. ನಮ್ಮ ಮೇಲಿನ ಅಧಿಕಾರಿಗಳ ಜೊತೆ ಮಾತಾಡಿ ಬದ್ರಿ ಅಣ್ಣನನ್ನು ಶಿಕ್ಷೆ ಕಡಿಮೆ ಆಗುವಂತೆ ಮಾಡುತ್ತೇನೆ. ಹೇಗಾದರೂ ಕೋರ್ಟಿಗೆ ಹೋಗ್ಬೇಕಲ್ವೇ, ಅದಕ್ಕೋಸ್ಕರ ಮಾವನನ್ನು ಕರೆದುಕೊಂಡು ಹೋಗುತ್ತೇನೆ. ಬರುತ್ತೇನೆ ಅಣ್ಣ, ಬರುತ್ತೇನೆ. ತಂದೆ ರೇವಣ ಸಿದ್ದೇಶ್ವರ, ಏನ್ ಛಿದ್ರವಾದ ನಮ್ಮ ಮನೆತನವನ್ನು ಒಂದೇ ಮಾಡಿಬಿಟ್ಟೆ ತಂದೆ, ಒಂದೇ ಮಾಡಿಬಿಟ್ಟೆ. ನಿನಗೆ ಆಡಿದ ಮಾತು ನನ್ನ ತಪ್ಪಾಗಿದೆ ದೇವ, ನನ್ನ ತಪ್ಪಾಗಿದೆ. ಸತ್ಯವನ್ನು ನಡೆದರೆ ಮುಕ್ತಿ ಸಿಗುತ್ತದೆ ಅನ್ನುವ ಮಾತು ನಿಜ ಮಾಡಿಬಿಟ್ಟೆ ತಂದೆ, ನಿಜ ಮಾಡಿಬಿಟ್ಟೆ. ಇನ್ನು ಮುಂದೆ ನನ್ನ ಹಳೆಯ ಶ್ರೀಧರ ಮತ್ತು ಭದ್ರಿ ಇವೆರಡು ಹೆಣ್ಣು ಮಕ್ಕಳನ್ನು ಒಂದು ಮಾಡಿ ಕೈ ಹಿಡಿದು ಸುಖ ಸಂಸಾರವನ್ನು ಸಾಗಿಸುವಂತೆ ಮಾಡು ತಂದೆ, ಸುಖ ಸಂಸಾರವನ್ನು ಸಾಗಿಸ. ಹೇ ತಂದೆ ರೇವಣ ಸಿದ್ದೇಶ್ವರನೇ, ಭದ್ರಿ ಅವರಿಗೆ ಶಿಕ್ಷೆ ಆಗಬಾರ್ದು. ಅವರು ನಿರಪರಾಧಿ ಅಂತ ಅವರು ಹೊರಗಡೆ ಬರಬೇಕು. ಆದಷ್ಟು ಬೇಗನೆ ಈ ಮನೆ ತುಂಬಿದ ಮನೆ ಆಗುವ ಹಾಗೆ ಹರಿಸು ಅಂತ ನಿನ್ನಲ್ಲಿ ಕರಮುಗಿದು ಬೇಡ್ಕೊಳ್ತೀನಿ. ನಮ್ಮೆಲ್ಲರನ್ನು ಒಂದು ಗೂಡಿಸಪ್ಪ ಅಂತ ನಿನ್ನಲ್ಲಿ ಮಂಗಲ್ ಪಾಡ್ತೀನಿಯಪ್ಪ. ರೇವಣ ಸಿದ್ದೇಶ್ವರ ಮಹಾರಾಜ್ ಕಿ ಜೈ. ಜಯ ಜಯ ಗುರು ಕರುಣೆ ಸಾಗರ, ಜಯ ಜಯ ಗುರು ಕರುಣೆ ಸಾಗರ, ಜಗದಾಧಾರ ಜಯ ಕರ ಮನೋಹರ, ಹಾಲ ಚಂದನ ವೀರ ವಸುಧರ, ವಿಷಮೃತಿ ವೀಣ ಭವಭಯಹಾರ, ನಟರಾಜ ಗುರು ಹರ, ಜಯ ಜಯ ಗುರು ಹರ, ಜಯ ಜಯ ಗುರು ಹರ, ಜಯ ಜಯ ಗುರು ಹರ ಕರುಣೆ ಸಾಗರ. श्री रेवण सिद्धेश्वर महाराज की जय, रेवण सिद्धेश्वर महाराज की जय. ರೇವಣ್ ಸಿದ್ಧ ಅಪ್ಪಾರಾವ್ ಇಟ್ಗಳೆ ಇವ್ರು 200 ರೂಪಾಯಿ ಕೊಟ್ರೆ
ಹಿಂಗೆ ಇದು ಬಸು ಗುರುಜಿಗ ಗುರುಜಿ ಸ್ವೀಕರಿಸಬೇಕು ಅಂತೇಳಿ ನೀವೇನಂತ ರೇವಣಸಿದ್ದ ಅಪ್ಪರಾವ್ ಇಟ್ಕಳೆ ರೇವಣಸಿದ ಅಪ್ಪರಾವ್ ಇಟ್ಕಳೆ ನಮ್ಮ ದೋಸ್ತ 200 ರೂಪಾಯಿ ಬಕ್ಷೀಸ್ ಮಾಡ್ರ ಅವ್ರಿಗೆ ನಾನು ಪೂರ್ಣ ಬರಿದ್ದೆ ಶೂರ್ ಮಹಾರಾಜ್ ಕಿ ಜೈ ಅಲ್ಲೋದೇನ ಅದು ಕನ್ನಡ ಹಾಡ ಕನ್ನಡ ಹೃದಯ ಮಿತಿದಾಗ ಶ್ರುತಿಯೋ ಕೂಡಿದಾಗ ನೀನೇ ನನ್ನ ಜೀವ ನಾನೇ ನಿನ್ನ ಭಾವ ಅನುರಾಗ ಒಂದಾಗ ಹಾಡಾನಿ ನಗಿವಾಗ ಗೆಳತಿ ಬಾಳಲ್ಲಿ ವಸರಾಗ ಜೀನಂತರ ಸಜೀವನ ನಂತರ ಸಜೀವನ ಹೃದಯ ಮಿತಿದಾಗ ಸಜಿಯೋ ಕೊಡಿದಾಗ ನೀನೇ ನನ್ನ ಜೀವ ನಾನೇ ನಿನ್ನ ಭಾವ ಮದುವಿನ ಸಾಗರ ಕಾವ್ಯದ ಪೂರ ಕನಸಿನ ಕಲ್ಪನೆ ಮನಸ್ಸಿನ ಭಾವನೆ ಎಲ್ಲವೂ ಪ್ರೇಮದ ಆರಾಧನೆ ಗೆಳತಿ ಬಾಳಲ್ಲಿ ವಸರಾಗ ಜೀನಂತರ ಸಜೀವನ ಹೃದಯ ಮಿತಿದಾಗ ಶ್ರುತಿಯೋ ಕೊಡಿದಾಗ ನೀನೇ ನನ್ನ ಜೀವ ನಾನೇ ನಿನ್ನ ಭಾವ ಕನಸು ಕೈಗೂಡಿದ